ಹೊರಗಿಂದ ಬೇಕಂದ್ರೆ ವೈರತ್ವ ಬರುದು. ಹೊರಗಿಂದ ಎಲ್ಲ ಕೈ ಬಿಟ್ಟವಾಗ ಇರಾಕ್ ಬರ್ತದೆ ಅದು. ಎಲ್ಲರೊಡನೆ ವೈರತ್ವ ಇಲ್ಲದೆ ಇರ್ಬೇಕಾತಂದ್ರೆ ಎದ್ರ ಬಗ್ಗೆನೂ ಇಚ್ಛಾ ಇರಬಾರ್ದು ನಿಮ್ಗೆ. ಆ ಇಚ್ಛೆಗೆ ಯಾರ ಅಡ್ಡಿ ಅಂತ ಮಾಡಿದ್ಮೇಲೆ ಅವ್ರು ಕೂಡ ವೈರತ್ವ ಬರ್ತದೆ. ಹೌದಲ್ಲ, ಯಾರೇ ನಮ್ಮ ಬಯಕೆಗಳಿಗೆ ವಿರುದ್ಧ ಏನಾರ ವರ್ತನೆ ಮಾಡಿದ್ರೆ ಅವ್ರು ಕೂಡ ಸಿಟ್ಟು ಬರ್ತೈತಿ, ವೈರತ್ವ ಕೂಡ ಬರ್ತದೆ. ಅದಕ್ಕೆ ಎದ್ರ ಇಚ್ಛಾನೂ ಮಾಡಲಿಲ್ಲ ಅಂದ್ರೆ ಎಲ್ಲರೂ ಕೂಡ ವೈರತ್ವ ಇಲ್ದ ಇರಾಕ ಜಗತ್ತಿನ ಎಲ್ಲ ಆಶೆಗಳನ್ನ ನಾಶ ಮಾಡ್ಕೊಂಡು ನಮ್ಗೆ ಸಾಧ್ಯ ಐತಿ. ಎಲ್ಲರೂ ಕೂಡ ವೈರತ್ವ ಇಲ್ದ ಇರು ಅದಾವ, ನಿನ್ನ ಬಯಕೆಗಳದಾವ, ಅದಕ್ಕೆ ಅಡ್ಡಿ ಆದ ಕೂಡಲೇ ಬೈರತ್ ಬಂದ್ಬಿಡ್ತದೆ ನಿನಗೆ. ವೈರತ್ವ ನೋಡೇ ಬಿಡ್ತಾನೆ ನಿನ್ನಂತ, ಹೌದಿಲ್ಲ? ಕಾಡ್ತಾವು ಬಯಕೆಗಳು. ಬಯಕೆಗಳನ್ನ ತೃಪ್ತಿಪಡಿಸ್ಕೊಳ್ಳೋ ಪ್ರಯತ್ನ ನಡೆಸೇವು. ಬರುದನ ಬಯಕೆಗಳನ್ನೆಲ್ಲ ಕಳ್ಕೊಂಡವ್ಗೆ ಅವ್ಗೆ ಯಾರು ಕೂಡ ವೈರತ್ವ ಇಲ್ಲ. ಆರೊಡನೆ ವೈರತ್ವ, ಆರನೇ ಗಣ್ಯ, ಆರೊಡನೆ ಮಿತ್ರತ್ವ. ಬಯಕೆಗಳಿಗೆ ನಮ್ಗೆ ಅನುಕೂಲ ಇದ್ದವುಗಳೇ ಮಿತ್ರ ಅವ, ಹೌದಿಲ್ಲ? ಪ್ರತಿಕೂಲ ಶತ್ರು ಆಗ್ಬಿಡ್ತಾನ. ಅದಕ್ಕೆ ಎಲ್ಲರೂ ಕೂಡ ವೈರತ್ವ ಇಲ್ಲ ಇರ್ಬೇಕನ್ನೋಂಗಿದ್ರೆ ಒಳಗೆ ಅಂತರ್ಮುಖಿಯಾಗಿದ್ದಾಗ ಸಾಧ್ಯ ಐತಿ. ಸ್ವಲ್ಪವೂ ವಾಸನೆಗಳು ಉಳಿಬಾರ್ದು. ಯಾವ ವಾಸನ ಇದ್ದು ಅಂದ್ರೆ ಬರುವುದನ್ನು ವೈರತ್ವ. ಬ್ರಹ್ಮನಿಂದ ಇದು ಜಗತ್ತಾಗಿದ್ರೆ ಇದು ಬ್ರಹ್ಮಮಯನ ಇರ್ಬೇಕಾಗಿತ್ತು, ಆದ್ರೆ ಹಂಗೈತೆನ? ಅದಕ್ಕೆ ಬ್ರಹ್ಮದಿಂದ ಏನೂ ಆಗಿಲ್ಲ. ಅದು ಇದು ಬ್ರಹ್ಮದಲ್ಲಿನೂ ಇಲ್ಲ, ಬ್ರಹ್ಮದ ಕಾರ್ಯನೂ ಅದ ಇದು ಜಗತ್ತಲ್ಲ. ಅಲ್ಲ, ಜಗತ್ತಿಗೆ ಯಾವ ಕಾರಣ ಇಲ್ಲದ ಇದು ತೋರೈತಿ. ನಿನ್ನಲ್ಲಿ ಇಲ್ಲ ಇಲ್ಲಿದೆ ಕಾರಣ ಸಮೇತ ಕೂಡಿಕೊಂಡು ಇದ್ದದ್ದಾದ್ರೆ ಅದಕ್ಕೆ ಸತ್ಯಕ್ಕಿತ್ತು. ಯಾವ ಕಾರಣ ಇಲ್ಲದ ನಿರ್ನಿಮಿತ್ತವೇನೂ ಇಲ್ಲದೆ ಕನಸಿಗೆನೆಯಾಗಿ ಕನಸಿನಂತೆ ನಿನ್ನಲ್ಲಿ ಇದು ತೋರೈತೆ. ಇದಕ್ಕೆ ನಿಜವಾಗಿ ಇದಕ್ಕೆ ಅಸ್ತಿತ್ವವಿಲ್ಲ. ಮರುವೆಯೊಳಗೆ ಇದು ತೋರೈತಿ, ಅಜ್ಞಾನದೊಳಗೆ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಾಗ ಇದು ತೋರಿದಂಗಾಗೈತಿ. ನಿಜವಾಗಿ ಇದು ಇಲ್ಲ. ನಿನ್ನ ಅರಿವಿನ ಎಚ್ಚರಿಕೆ ಆತಂದ್ರೆ ಇದಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದು ಹೊಳಿತೈತಿ. ಅಗ್ಗದ ತಿಳುವಳಿಕೆ ಇಲ್ಲದಕ್ಕೆ ಹಾವನ ಹೆಂಗೆ ಕಾಣಾಕತೈತಿ, ಅದು ಹಾವನ ಭಾಸ ಆಗೈತಿ. ಅಗ್ಗದ ತಿಳುವಳಿಕೆ ಆದ್ಮ್ಯಾಗ ಹಾವು ಎಲ್ಲೈತಿ, ಎಲ್ಲಿ ಹೋತಿ ಅಂದ್ರೆ ಬಡ್ಡಿ ತಿಳುವಳಿಕೆ ಇಲ್ಲದಕ್ಕೆ ಏನೋ ಒಬ್ಬ ಅದನಪ್ಪ ಕಾಳನಂಗೆ ಕಾಣಾಕತ್ತಾನ, ಏನೋ ಒಬ್ಬ ನಿತ್ತಾನಿಲ್ಲ ಅನ್ನೋದು. ಆ ತಿಳುವಳಿಕೆ ಆತಂದ್ರೆ ಬಡ್ಡಿ ಎಲ್ಲಿ ಹೋಗ್ತೈತಿ, ಈ ಕಾಳು ಎಲ್ಲಿ ಹೋಗ್ತಾನ? ಬಡ್ಡಿ ತಿಳುವಳಿಕೆ ಬಡ್ಡಿ ಬಿಡಿದ ಅಂತ ಹಂಗಾಗೈತಿ. ಇದೆಲ್ಲ ನಿನ್ನಲ್ಲಿ ಇದು ಭ್ರಾಂತಿ ಆಗೈತಿ. ನೀನ ಈ ಜಗತ್ತಾಗಿ ತೋರ್ದೈತಿ ನಿನ್ನಲ್ಲಿ. ನೀನ ಜಗತ್ತು. ಯಾಕಂದ್ರೆ ನಿನ್ನ ಭಾವನಾ ನಿನಗೆ ಭಾವನನ ಹಂಗಾಗೈತಿ. ನಿನಗೆ ಭಾವನೆಗಳನ್ನ ತೆಗೆದಕ್ಕಲ್ಲ ಏನೈತಿ ನೋಡ್ಕೊ. ನಿನ್ನ ನೆಳಿಗೆ ನೀನ ಅಂಜಿದಂಗಾಗೈತಿ. ಹೌದ್ರ? ನಿನಗ ನೀನು ಹೆದರ್ಕೊಂಡು ಕುಂತಿಯಲ್ಲ. ವಿಚಾರ ಮಾಡಿದ್ರೆ ಅದ ನಿನ್ನಲ್ಲಿ ತೋರ್ಯಾವ, ನಿನ್ನ ಆಧಾರದ ಮೇಲೆ ತೋರಿದ್ದು. ನೀ ಇಷ್ಟು ಹೆದರಿರಿ ಹೆಂಗ? ಎಲ್ಲ ತೋರಿಕೆಗೆ ಆಧಾರ ನೀನ. ಆಧಾರ ಬಾ ಬ್ರಹ್ಮ ಅದೇ ಅಭಿಮಾನಿ. ಅಂದ್ರೆ ಇದು ತೋರಿಕೆ. ಎಲ್ಲ ನಿನ್ನ ಆಧಾರದ ಮೇಲೆ ಎಲ್ಲ ತೋರ್ತವು. ಈ ತೋರಿಕೆ ವಿಕಾರಗಳು ಏನದಾವ ಅಂತವಲ್ಲ, ಆಧಾರ ವಸ್ತುವಿಗೆ ಏನು ಮಾಡಿಲ್ಲ. ಏನು ಮಾಡಿಲ್ಲ, ಮಾಡ್ಲಿಕ್ಕೆ ಶಕ್ಯನೂ ಇಲ್ಲ. ನೀವು ಮಾಡೋಲ್ಲೇ ಆಗೈತಿ ಅಂತ ತಿಳ್ಕೊಂಡಿ. ಎಲ್ಲಿ ಆಗೈತಿ? ತೋರಿಕೆಗೆ ವಸ್ತು ತೋರಿಕೆಗೆ ಬಾಧ ಆಗೈತಿ ಹೊತ್ತು ಇರುವಿಕೆಗೆ ಏನು ಮಾಡಿಲ್ಲ. ತೋರಿಕೆ ವಿಕಾರ ತೋರಿಕೆ ಆಗದ ಹೊರತು ಇರುವಿಕೆಗೆ ಏನು ಮಾಡಿಲ್ಲ. ಶರೀರದ ವಿಕಾರ ಶರೀರದಾಗದ, ಮನುಷ್ಯನ ವಿಕಾರ ಮನುಷ್ಯನಾಗದ. ಅದಕ್ಕೆ ಆಧಾರವಾಗಿರ್ತಕ್ಕಂಥ ಇರುವ ಆನಂದ ಏನಾಯ್ತಲ್ಲ, ಅದು ಇರುವಂಗೈತಿ. ಈ ಅನುಭವ ನಮ್ಗೆ ಒಮ್ಮೆ ಆತಂದ್ರೆ ಚಿಂತೆ ಕಡಿತೈತಿ ನೋಡ್ರಿ.
ನಿನ್ನಲ್ಲಿ ಯಾವ ಕಾಲಕ್ಕೂ ಇದು ಇಲ್ಲ ಇಲ್ಲ ಅನ್ನೋದು ಒಮ್ಮೆ ಅನುಭವಕ್ಕೆ ಬಂತಂದ್ರೆ ನಿಶ್ಚಿಂತ ಆಗಿರ್ತೀನಿ. ಏನ್ ಅನುಭವದಿಂದ ನೋಡ್ಕೊಂಡಾಗ ಇದೆಲ್ಲ ಹೊಡಿತೈತಿ. ಯಾವ ಇಲ್ಲೇ ಇಲ್ಲ ನೀನಲ್ಲಿ. ಬ್ರಹ್ಮ ಅದಾನ, ಈಶ್ವರ ಅದಾನ, ಶಕ್ತಿ ಅದಾನ, ಎಲ್ಲ ನೀನು ಭ್ರಮ. ಜಗತ್ತಿನಲ್ಲಿ ಯಾವ ಕಾಲಕ್ಕೂ ಇಲ್ಲೇ ಇಲ್ಲ. ಈಶ್ವರ, ಜೀವ, ಜಗತ್ತು ಅಂತ ಶಬ್ದ ಜೋಡ್ಸ್ಯಾರ ಇಷ್ಟ. ಏನ್ ಯಾವ ಈಶ್ವರ ಇಲ್ಲ, ಜೀವಿಲ್ಲ, ಜಗತ್ತು ಇಲ್ಲ. ನಿಮ್ಮ ಸ್ವರೂಪವನ್ನು ಲಕ್ಷಿಸಿ ವಿಚಾರ ಮಾಡೋ ಸಾಮರ್ಥ್ಯ ಇಲ್ಲದಕ್ಕೆ ಅನ್ಯವಾಗಿ ಏನಾರ ಕಲ್ಪಿಸ್ಕೊಂಡು ಕುಂತಾನ. ಅದ್ರ ಕಡೆ ಎಲ್ಲ ಕೊಟ್ಟಾಗ ಯಥಾರ್ಥ ಜ್ಞಾನ ಆದ್ಮ್ಯಾಗ ಇದು ಇಲ್ಲ ಇಲ್ಲ ಅನ್ನೋದು ಹೊಳಿತೈತೆ. ಯಥಾರ್ಥ ವಸ್ತುವಿನ ತಿಳುವಳಿಕೆ ಇಲ್ಲದಕ್ಕೆ ಇಷ್ಟೆಲ್ಲ ಕಲ್ಪನಾ ಮಾಡ್ಕೊಂಡು ಏನೇನೋ ಮಾಡ್ಕೊಂತ ಹೊಂಟ. ಯಥಾರ್ಥ ವಸ್ತುವಿನ ಜ್ಞಾನ ಮಾಡ್ಕೋದು ಅದಕ್ಕೆ ವಿದ್ಯಾ ಅಂತಾರೆ, ಅದಕ್ಕೆ ಜ್ಞಾನ ಅಂತಾರೆ. ಅವಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ನೀ ಏನ್ಗೇನಾದ್ರು ತಿಳ್ಕೊಂಡು ವಿಪರೀತ ಜ್ಞಾನ ಅಂತಾರೆ ಇದಕ್ಕೆ. ವಸ್ತು ಇರುವುದೊಂದು, ತೋರುವುದೊಂದು. ನೀ ಏನಿದ್ಯಾ ಅದನ್ನು ಬಿಟ್ಟು ಅಲ್ಲದನ್ನ ನೀನಂತ ತಿಳ್ಕೊಂಡು ಕುಂತೀಯ. ನಿನ್ನಲ್ಲಿ ತೋರಿದ್ದನ್ನು ನೀನಂತ ತಿಳ್ಕೊಂಡು ಎಟ್ಟಗ ಬಗೆಯಲ್ಲ. ಬ್ರಹ್ಮದನ, ಈಶ್ವರದನ, ಜಗತ್ತೈತೆ ಅಂತ ಇಲ್ಲ ಇಲ್ಲ. ಇದನ್ನ ಖಾತ್ರಿ ಮಾಡ್ಕೋ. ಸಮಾಧಿ ಸ್ಥಿತಿಯನ್ನು ಹೊಂದಿ ಒಮ್ಮೆ ಖಾತ್ರಿ ಮಾಡ್ಕೊಂಡೆ ಅಂದ್ರೆ ಚಿಂತೆ ಕಡಿತೈತಿ ನೋಡಿ ನೀನು. ಅದಕ್ಕಾಗಿ ನಾವು ಪ್ರಯತ್ನ ಮಾಡಕ್ ತಯಾರಿಲ್ಲ. ಬರೀ ತೋರಿಕೆ ಒಳಗೆ ಏನಾರು ಮಾಡಿ ಸುಖ ಹೊಂದ್ಬೇಕಂತ ಹೊಂಟೇವಿ. ದೊಡ್ಡ ಅದ ಗಟ್ಟಿ ಆಕತಿ. ಅದ ನೆನಪು ಮಾಡ್ಕೊತ ಕೂತ್ರ ಏನ್ ನೆನಪು ಮಾಡ್ತೀವಿ ಅದ ಇರ್ತೈತಿ ನಿನಗೆ. ಯಥಾರ್ಥ ವಸ್ತುವಿನ ಕಡೆ ಲಕ್ ಕೊಟ್ಟೆ ಅಂದ್ರೆ ಇದೆಲ್ಲಿ ಇರ್ತೈತಿ. ವಿಚಾರ ಮಾಡಿ ನೋಡಿದಾಗ ಇದು ಇಲ್ಲ ಇಲ್ಲ ಅನ್ನೋದು ಹೊಳಿತೈತಿ ನಿನಗೆ. ಆ ಯಥಾರ್ಥ ವಸ್ತುವಿನ ಜ್ಞಾನ ಆದ್ಮೇಲೆ ದುಃಖ ಎಲ್ಲಿ ಇರ್ತೈತಿ. ಅದರ ಬಗ್ಗೆ ಅಜ್ಞಾನ ಅಂದಲ್ಲಿ ನಮಗೆ ದುಃಖ ಆಗೈತಿ. ಎಲ್ಲ ದುಃಖಕ್ಕೆ ಮೂಲ ಕಾರಣ ಅಜ್ಞಾನನ, ಯಥಾರ್ಥ ವಸ್ತುವಿನ ತಿಳುವಳಿಕೆ ಇಲ್ಲದೇ ಇರುವುದು. ಇದ ಎಲ್ಲ ದುಃಖಕ್ಕೆ ಮೂಲ ಕಾರಣದ. ಅದಕ್ಕೆ ಆ ಅಜ್ಞಾನ, ಎದ್ರ ಬಗ್ಗೆ ಅಜ್ಞಾನ, ನಮ್ಮ ಬಗ್ಗೆ ನಾನು ಯಾರಿದ್ದೇನೆ ಅನ್ನೋದು ಗೊತ್ತಿಲ್ಲ. ಅದನ್ನ ನಾವು ಗೊತ್ತು ಮಾಡ್ಕೋಬೇಕಾಗಿತ್ತು. ಎಲ್ಲ ಸಂಕಟ ತಪ್ಪತೈತಿ ನೋಡ್ರಿ ನಮ್ಮ ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೊಂಡ್ರಿ. ಈಗ ಮನುಷ್ಯನ ಜನ್ಮದಾಗ ಪ್ರತಿಯೊಬ್ಬರಿಗೆ ಅದನ್ನ ಮಾಡ್ಕೊಳಿಕ್ಕೆ ಬರ್ತದೆ ಅವಕಾಶ. ನಾವು ಬಿಟ್ಬಿಟ್ಟಿವಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡುವಂತ ಕೆಲಸ ಏನು ಅನ್ನೋದು ಗೊತ್ತಿಲ್ಲದ ಮೊದಲಿನ ರೂಢಿ ಏನ ಪಶು ಪಕ್ಷಿಗಳ ಜನ್ಮದಾಗ ಮಾಡುವಂತ ಕೃತಿಗಳೇನದಾವಲ್ಲ ಅವ ಮುಂದುವರ್ತಾವ. ಇದೇ ಕ್ರಮ ನಾವು ಮುಂದುವರ್ಸಿದ್ರೆ ಮತ್ತು ಪಶು ವ್ಯವಹಾರ, ರಾಕ್ಷಸಿ ವ್ಯವಹಾರ ಮುಂದುವರ್ಸಿದ್ರೆ ನಮಗಿದ್ರ ಲಾಭ ತಗೋದು ಯಾವಾಗವ? ಯಾವಾಗಪ್ಪ? ಮತ್ತು ಪಶು ಪಕ್ಷಿಗಳಂಗ ಐತೆ ವರ್ತನ ಹೆಂಗೈತಿ ನೋಡು. ಒಂದು ಮನುಷ್ಯರಂಗಾರ ಬದುಕಾಕಲಿ ಅಂತ. ಮನುಷ್ಯತ್ವರ ಬರ್ಲಿ ನಿನಗೆ ಮೊದಲು. ಇನ್ನೊಬ್ಬರು ಕೆಡಕ್ ಮಾಡ್ದಂಗಾರ ಇರಾಕಲಿ. ಅದಕ್ಕೆ ಮನುಷ್ಯತ್ವ ಅಂತ. ಮನುಷ್ಯತ್ವ ಅಂದ್ರೆ ಇನ್ನೊಬ್ಬರಿಗೆ ಸಹಿತ ಕೆಡಕ್ ಬಯಸದಂಗ ಬದುಕವ. ಅವಾಗ ನಿನಗಿದು ದಾರಿ ಸಿಗ್ತೈತಿ. ಹೌದಿಲ್ಲ? ಎಲ್ಲ ನನಗೇ ಆಗ್ಲಿ ಅಂದ್ರೆ ಕೆಡಕ್ ನೋಡಕ್ ಹಸ್ತೈತವ. ಸ್ವಾರ್ಥ ಏನ್ ಮಾಡ್ತತಿ ಮನುಷ್ಯನನ್ನ. ಯಾಕ್ರಿ ಏನು ಕೃತಿಗಳನ್ನು ಮಾಡ್ಲಿಕ್ಕೆ ಹಸ್ತದ ಸ್ವಾರ್ಥ. ಸ್ವಾರ್ಥ ಹೋಗಿತ್ತಂದ್ರ ಅವನಿಂದ ಕೆಡಕಂದಿ ಯಾರಿಗೂ ಆಗುದಿಲ್ಲ. ಒಳ್ಳೇದನ್ನ ಮಾಡ್ತಾನ. ಸ್ವಾರ್ಥ ಇದ್ದಾವ. ಅದಕ್ಕೆ ಸ್ವಾರ್ಥ ತ್ಯಾಗ ಮಾಡಿದಾಗಿದು ಈ ಪೂಜೆ ಮಾಡಕ್ ಬರ್ತೈತಿ ಅಂದ. ಹೌದಿಲ್ಲ? ಇನ್ನೊಬ್ಬರಿಗೆ ನಾವು ಹಿತ ಮಾಡ್ಬೇಕಾತಂದ್ರೆ ನಮ್ಮ ಸ್ವಾರ್ಥವನ್ನು ಕೈ ಬಿಡಬೇಕು. ಸ್ವಾರ್ಥವನ್ನು ಕೈ ಬಿಟ್ಟಾಗ ಇನ್ನೊಬ್ಬರಿಗೆ ಹಿತ ಮಾಡಕ್ ಬರ್ತೈತಿ. ಇದ ದೇವರ ಪೂಜೆ. ಸ್ವಾರ್ಥ ಕೈ ಬಿಟ್ಟಾಗ ದೇವರ ಪೂಜೆ ಮಾಡಕ್ ಜೀವಿಗಳಿಗೆ ಸಂತೋಷಗೊಳಿಸ್ಬೇಕು. ಇವ ಶರೀರ ಧಾರಣ ಮಾಡಿದಂತ ಚೈತನ್ಯ ಎಲ್ಲಿ ಇರ್ತಾವ ಆ ಜೀವಿಗಳು ಕೂಡ ನಡ್ಕೋ. ಶರೀರದಿಂದ ವಾಣಿಯಿಂದ ಅವ್ರಿಗೆ ಸಂತೋಷ ಆಗುವಂಗೆ ನಡ್ಕೋಬೇಕಾದ್ರೆ ಸ್ವಾರ್ಥ ತ್ಯಾಗ ಬೇಕು. ಒಳಗೆ ಸ್ವಾರ್ಥ ಇಟ್ಕೊಂಡೆ ಅಂದ್ರೆ ನೀವು ಮಾತಾಡೋದೊಂದು ಮಾಡೋದೊಂದು ಆಗ್ತೈತಿ. ಭಾಳ ಚಂದ ಮಾತಾಡ ಭಾಳ ಚಂದ ಅದ. ಅದ್ರ ಒಳಗೆ ಕೃತಿ ಹಂಗೈತಿ.
ಯಾಕ್ರಿ ಬೆಲ್ಲದ ಮಾತಪ್ಪ ಹೌದಿಲ್ಲ ಮ್ಯಾಗರ ಒಳ್ಳೆ ಭಾಳ ಚಂದ ಮಾತಾಡ್ತಾನೆ ಒಳಗೆ ಮಾತ್ರ ಖತರ್ನಾಕೆ ವಾರ ಮಾಡೋದು ನಿನಗೆ ಹಾನಿ ಅದು ಏನ್ ವಿಷಯದ ಆಶಾ ಅದು ಮಾಡಕ್ಕೆ ಹಸ್ತದೆ ಎಲ್ಲಿ ಒಯ್ತೈತೆ ಹೇಳಕ್ಕೆ ಬರೋದಿಲ್ಲ ಎಂಥ ಸ್ಥಿತಿಗೆ ಒಯ್ತೈತೋ ನಮ್ಮನ್ನು ಗೊತ್ತಾಗೋದಿಲ್ಲ ಈಗ ಅಜ್ಞಾನದಾಗ ಗೊತ್ತಾಗೋದಿಲ್ಲ ಹಿಂದಗಡೆ ಅನುಭವಿಸುವಾಗ ಗೊತ್ತಾಗೋದಿಲ್ಲ ಆತ್ಮರು ಎಷ್ಟು ನಮಗೆ ಎಚ್ಚರಿಕೆ ಕೊಟ್ಟರು ಮಾಡಬೇಡ ತಮ್ಮ ಬೇಕಾದಷ್ಟು ಲಾಭ ಐತೆ ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಮಾಡೋ ಕೆಲಸ ಬಂದ್ ಮಾಡೋದು ಇನ್ನೊಬ್ಬನ ಕೊಂದ ನಾವು ಬದುಕುದಂದ್ರೆ ಅದನ್ನು ಮಾಡಿದವ್ರು ಏನಾಗ್ಯಾರ ನೋಡ್ಕೊ ಹೌದಿಲ್ಲ ಇನ್ನೊಂದು ಜೀವಿಗೆ ತೊಂದರೆ ಕೊಟ್ಟು ಏನೆಲ್ಲ ಖತರ್ನಾಕ್ ಮಾಡಿ ನೀವು ವ್ಯವಹಾರ ನಡೆಸಿದೆ ಅಂದ್ರೆ ನಿನಗೆ ಗಂಟ್ಲು ಕಾಣಕ್ಕೆ ಇದು ಹೊಳಿವಲ್ದು ನಮ್ಗೆ ಮನಸ್ಸಿನಾಗ ಸಹಿತ ಬರಬಾರ್ದು ನಿಮಗೆ ಕೇಳ ಕೊಂತರ ಮನಸ್ಸಿಗೆ ನಿನಗೆ ಸಮಾಧಾನ ಇರ್ಬೋದು ಒಳ್ಳೇದು ಮಾಡ್ಬೇಕಂತ ಮನಸ್ಸಿನಾಗ ಬಂದ್ರೆ ನಿನಗೆ ಮೊದಲು ಒಳ್ಳೇದಾಗಿರುತ್ತೆ ಇದನ್ನು ತಿಳ್ಬೋದು ನೀವು ಇದನ್ನು ಮಾಡು ಕಾಯ ವಾಚ ಮನಸ ಈ ತಪಸ್ಸು ನಡಿಬೇಕು ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕಾರಣದಿಂದ ಬರೀ ಹೇಳುವುದು ಕೇಳುವುದು ಆತ್ಕರೆ ಇರಾಕ್ ಬರುವಲ್ದಲ್ಲ ಭಯಪಾಠ ಐತಿ ಎಲ್ಲ ಜೀವಿಗಳಿಗೆ ಸಂತೋಷಗೊಳಿಸೋದ ದೇವ್ರ ಪೂಜೆ ಅಂತ ಯಾಕ್ರಿ ಏನಕ್ಕೇನು ಪ್ರಕಾರ ಏನು ಯಶಕಶಾಪಿ ಬಾಯ್ಪಾಟ್ ಮಾಡಿದ್ವಿ ಎಲ್ಲ ಮಾಡಿದಿಪ್ಪ ಹೇಳಾಕ್ ಬಂತಿ ಇರಾಕ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಡಿಗೆ ಸುದ್ದಿ ಎಲ್ಲ ಮಾಹಿತಿ ಐತಿ ಅಡಿಗೆ ಮಾಹಿತಿ ಮಾಡ್ಕೊಂಡು ಉಣ್ಣಾಕ ಆಗವಲ್ದಂದ್ರೆ ಏನ್ ಮಾಡೋದು ಅದರಿಂದ ಏನ್ ಮಾಡೋದು ಮಾಹಿತಿ ಐತಿ ಅದ್ರ ಏನ್ ಮಾಡಾಕ ಅಡಿಗೆನ ಮಾಡಾಕ್ ತಯಾರಿಲ್ಲ ಮಾಡ್ಕೊಂಡು ಉಂಡಾಗ ಅದ್ರ ತೃಪ್ತಿ ಹಂಗ ಆ ಪ್ರಕಾರ ನಡ್ಕೊಂಡು ಅದ ಅಂದಾಗ ನಿನಗೆ ಅದ ಲಾಭ ಆಚರಣೆ ಇಲ್ಲ ಅಂದ್ರೆ ಏನ್ ಮಾಡುದ್ರಿ ಕೇಳಾಕ ಅಷ್ಟ ಆದಿದು ಅದರಂತೆ ನಡ್ಕೊಂಡ್ರೆ ಲಾಭ ವೇದಾಂತ ಅಂದ್ರೆ ಏನ್ರಿ ಅದರಂತೆ ಇದ್ರೆ ವೇದಾಂತ ವೇದಾಂತಿ ಅಂದ್ರೆ ಯಾರಿಗಂತಾರೆ ಅದರಂತೆ ಯಾವ ಜೀವಿಸ್ತಾನ ಅವನು ನುಡಿದಂತೆ ನಡೆ ಯಾವಂದೈತಿ ಅವನು ವೇದಾಂತಿ ಅಂತ ಏನ್ ನಾವು ನುಡಿ ಒಂದು ನಡೆ ಒಂದು ಅಂದ್ರೆ ಎಂತ ವೇದಾಂತಿ ಏನ್ ಮಾತಾಡೋದಾರ ಅಗದಿ ಜೇನುತುಪ್ಪದಂತ ಮಾತಾಡ್ತಾರೆ ಒಳಗೆಲ್ಲ ಖತರ್ನಾಕ್ ವ್ಯವಹಾರ ಮಾಡಿ ಅದು ಫಲ ಯಾರು ಉಣ್ತಾವ ನೀನ ಉಣ್ಣವ ಜನರಿಗೆ ಮೋಸ ಮಾಡಿ ವಂಚನೆ ಮಾಡಿ ಏನಾರು ಮಾಡಿ ಬರಬಾರ್ದು ಮನಸ್ಸಿನಾಗ ಸಹಿತ ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕನ್ನೋದು ಮನಸ್ಸಿನಾಗ ಬರಬಾರ್ದು ಅವಾಗ ವೇದಾಂತಿ ಅಂತಾರೆ ಏನ್ ಯಾವಾಗಲೂ ಅದರ ಅನುಭವ ಮಾಡ್ಕೋ ಅಭ್ಯಾಸದಾಗ ತೊಡಗಿರ್ತಾರೆ ನಿಮ್ಮನ್ನ ನೀವು ತಿಳ್ಕೋದು ವೇದಾಂತ ಅಂದ್ರೆ ನಿಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಬೋದು ನೀವ ಅದ ಅದೀರಿ ವೇದಾಂತನ ನೀವು ಸಾಕ್ಷಾತ್ ಮೂರ್ತಿಮಂತ ವೇದಾಂತನ ನೀವು ಅದಿರಿ ನಿಮ್ಮ ಕಡೆ ಎಲ್ಲ ಕೊಟ್ಟಾಗಿ ಇದು ಬರ್ತೈತೆ ಏನ್ ನಾವು ಅನ್ಯವಾಗಿ ಅದನ್ನು ಹುಡುಕಾಕತ್ತೀವಿ ಮೊದಲ ವಿವೇಕ ನಾವು ಮುಖ ಕೊಡ್ಬೇಕು ವಿವೇಕ ಜಾಗೃತ ಆದಾಗ ದೋಷ ದರ್ಶನ ಆಕೈತಿ ಅವಾಗ ವೈರಾಗ್ಯ ಬರ್ತೈತಿ ಅವಾಗ ಇನ್ನೊಬ್ಬರು ಕೆಡಕ್ ಮಾಡ್ಬೇಕನ್ನೋ ಬುದ್ಧಿ ಬರೋದಿಲ್ಲ ವಿವೇಕ ವೈರಾಗ್ಯದ ಅಭ್ಯಾಸ ದೃಢಪಡ್ತಂತೆ ಇನ್ನೊಬ್ಬರ ಮನಸ್ಸಿನಾಗ ಸಹಿತ ಅವಾಗ ಬರೋದಿಲ್ಲ ಕೆಡಕ್ ಮಾಡ್ಬೇಕನ್ನೋ ಬುದ್ಧಿ ಅವಿಲ್ಲ ನಮಗೆ ಕೊರತೆ ಐತಿ ವಿವೇಕದ ಕೊರತೆ ಐತಿ ಅದು ಬಿಡಾಕ್ತಾ ಇರಲಿಲ್ಲ ನಾವು ದೊರಕಿಸ್ಕೊಳ್ಳೋ ಸಂಬಂಧ ಏನೆಲ್ಲ ಇನ್ನೊಬ್ಬರಿಗೆ ತೊಂದರೆ ಕೊಡತ್ತೇವೆ ಏನು ಅವ್ರಿಗೆ ತೊಂದರೆ ಕೊಟ್ಟು ನೀ ಗಳಿಸ್ಯಾರ ಏನು ಸುಖ ಹೊಂದಿದೆ ಹೇಳ ಅದನ್ನ ಮಾಡ್ಕೊಂತ ಬಂದಿಲ್ಲ ಜನ್ಮ ಅಂತ ಏನ್ ಲಾಭ ಮಾಡ್ಕೊಂಡಿಲ್ಲ ಇನ್ನು ಮ್ಯಾಗರ ಅದನ್ನ ಬಿಡೋದು ಇದರ ಮ್ಯಾಗಿನ ವಿಷಯದ ಮ್ಯಾಗಿನ ವ್ಯಾಮೋಹವನ್ನು ಕೈ ಬಿಟ್ಟು ತೊರೆ ವಿಷಯವನ್ನು ಎಲ್ಲ ಅನರ್ಥಗಳಿಗೆ ಅದ ಕಾರಣ ಅದಕ್ಕೆ ಹೇಳ್ಯಾರ ಅವರು ತೊರೆ ವಿಷಯವನ್ನು ತೊರೆದುಂಡಿರುವ ವಿಷಯದಳು ಕರಿಗೊಂಡು ನೀ ಗಟ್ಟಿಯಾಗಿ ವಿಷಯ ಚಿಂತನೆ ಬಡವಿ ಕೈ ಬಿಡೋದನ್ನು ಅದರ ಅಪೇಕ್ಷೆ ಎಂದು ಮಾಡಕ್ ಹೋಗ್ಬೇಡ ಇವ ವಿಷಯ ಅಂದ್ರೆ ಇವ ಇಂದ್ರಿಯ ಸಂಪರ್ಕ ಭೋಗ
ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಂತೆ 5 ಇವ ಇಂದ್ರಿಯ ಸಂಪರ್ಕ ಹೋಗೋದಿಲ್ಲ. ಆಲ್ಸ ಏನೈತಲ್ಲ ಆಶಾ, ಇದನ್ನ ಕೈ ಬಿಡು. ಇದನ್ನ ಬಿಟ್ಟಾಗ ನಿನಗೆ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತೈತೆ ನೋಡಿ. ಅದು ಇರ್ಲಿ ಇದು ಇರ್ಲಿ ಅಂದ್ರೆ ಸಾಧ್ಯನೇ. ಹ್ಮ್ ಯಾರ್ಯಾಗ ಯಾವ ನಮೂನಿ ಆಶಾ ಇರ್ತೈತಿ ಅಂತಂತ ಸ್ಥಿತಿ ಪ್ರಾಪ್ತ ಆಕೈತಿ ನೋಡಿ. ಹೌದಲ್ಲ? ಆಶಾ ಕಳ್ಕೊಂಡಾಗ ಅದೇ ಅಂತ ಅದಾಕೈತಿ ನೋಡ್ರಿ. ಆಶಾ ಕಳ್ಕೊಂಡವ್ರು ಹೆಂಗದಾರ ನೋಡ್ರಿ. ಅದಕ್ಕೆ ಮುಕ್ತಿ ಅಂತಾರ. ಸ್ವಲ್ಪ ಉಳಿದಂತೆ ಯಾವುದೂ ಇಚ್ಛಾ ಇಲ್ಲ ಇರಬಾರ್ದು. ಎದರ ಸಂಬಂಧ ಇಚ್ಛಾ ಮಾಡ್ಬೇಕು ಹೇಳ್ರಿ? ಕೊರತೆ ಆದ್ರೆ ಮಾಡೋದು. ಅದಲ್ಲ ನಮ್ಮಲ್ಲಿ ಇಲ್ಲದ ಅಲ್ಲಿ ನಮ್ಮಲ್ಲಿ ಐತಲ್ಲ, ನನಗೆ ಬೇಕಾದದ್ದು ಅಲ್ಲಿ ಯಾಕೆ ಐತಿ, ಅಲ್ಲಿ ಯಾಕೆ ನೋಡು ಕೆಲಸ ಐತಿ. ಮತ್ತೆ ಇಲ್ಲಿ ಐತಿ ಅಂತ ಬೇರೆ ಕಡೆ ಹುಡುಕಾಕತ್ತಿ, ನಿನ್ನಲ್ಲಿ ಇದ್ದದನ್ನು ಬಿಟ್ಟು. ನಿನ್ನಲ್ಲಿ ಸಿಗಲಾರ್ದಂಥದ್ದು ಯಾವ್ದೈತಿ ಹೇಳು? ಎಲ್ಲದರ ಮೂಲನ ನಿನ್ನಲ್ಲಿ ಐತಿ. ನೀ ಅನ್ಯವಾಗಿ ಅದನ್ನು ಹುಡುಕಾಕೊಂಡಿ. ನೀನೇ ಅದಕ್ಕೆ ಎಲ್ಲ ಮೂಲ ಆಧಾರನ ನೀನದಿ. ಸುಖದ ಮೂಲನ ನೀನದಿ. ನಿನ್ನ ಬಿಟ್ಟು ಅನ್ಯವಾಗಿ ಹುಡುಕಿದ್ರೆ ಸಿಗ್ತದೆ ನನಗೆ. ಇದ್ದದ್ ಬಿಟ್ಟು ಇಲ್ಲದಲ್ಲಿ ಹುಡುಕಿದ್ರೆ ಎಷ್ಟು ಜನ್ಮಕ್ಕೆ ಸಿಗ್ಬೇಕು ಹೇಳಿ? ಅದೇ ನೀನದಿಯು ಅಂತ ಹೇಳ್ತತಿ. ತತ್ವಮಸಿ ಹೇಮಾತ್ಮ ಬ್ರಹ್ಮ ಪ್ರಜ್ಞಾನಂ ಆನಂದ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ. ಅದನ್ನ ಎಚ್ಚರಿಕೆ ಕೊಡ್ತಾವೆ ವೇದಗಳು, ಉಪನಿಷತ್ತುಗಳು, ಗುರುಗಳು. ನಿನ್ನ ಬಿಟ್ಟು ಎಲ್ಲಿ ಸಿಗ್ಬೇಕು ಅದು ಹುಡುಕ್ಯಾಕ ನಿನ್ನೊಳಗೆ ನೋಡ್ಕೊ. ನೀನ ಅದ ಅನ್ನೋದು ನೋಡ್ಕೊ. ಆ ಪ್ರಯತ್ನ ಮಾಡಾಕತ್ತಿಲ್ಲ ನಾವು. ಹೊರಗೆ ಏನಾರು ಮಾಡಿ ಅದನ್ನು ಸುಖ ಹೊಂದಬೇಕು, ಎಲ್ಲಿಂದಾರ ಅದನ್ನು ಪಡ್ಕೋಬೇಕು ಅಂತ. ಯಾರು ಕೊಡೋದು ಜೀನ್ಸ್ ಅನ್ನೋದು, ಯಾರು ಮಾಡಿಕೊಡೋದು ಅನ್ನೋದು ಅದು ನಿರ್ಮಾಣ ಮಾಡಲ್ಪಟ್ಟದ್ದಲ್ಲ. ಅದು ನಮಗೆ ಬೇಕಾದಂಥ ಸುಖ ಶಾಂತಿ ಅದು ಯಾವುದೇ ಕರ್ಮದಿಂದ ಆದದ್ದಲ್ಲ. ಅದು ಕರ್ಮಜನ್ಯ ಅಲ್ಲ. ಯಾವಾಗಲೂ ರೆಡಿ ಸಿದ್ಧವಾಗಿರ್ತಕ್ಕಂಥ ವಸ್ತು ಅದು. ಇದ್ದಕ್ಕಿದ್ದಂಗೆ ಇದ್ದದ್ದು ಯಥಾರ್ಥ ಜ್ಞಾನ ಮಾಡ್ಕೋದು ಒಂದೇ ನಮ್ಮ ಕೆಲಸ. ಏನಾರ ಮಾಡಕ್ಕೆ ಹೋಗಿ ಯಾವ ದುಡುಕಿ ಶಾರೀರಿಕ ಮಾನಸಿಕ ಯಾವ ಶ್ರಮನೂ ಬೇಕಾಗಿಲ್ಲ ಅದಕ್ಕೆ. ಯಥಾರ್ಥ ವಸ್ತುವಿನ ಅನುಭವ ಮಾಡ್ಕೊಳಕ್ ಇದ್ದದ್ದ ಅದು ಯಾವಾಗಲೂ. ಈ ಕ್ವಾಲ್ಯಾನ ಸಾಮಾನು ಅಷ್ಟ ತೆಗೆದು ಹೋಗಿದ್ದು ಬೈಲ ಐತೆ ಅದ ಅವಾಗ ಹೊಸದಾಗಿ ತಯಾರು ಮಾಡ್ತೀನಿ ಅದನ್ನ. ಬೈಲು ಯಾವಾಗಲೂ ಐತಿಲ್ಲ, ಹಂಗೆ ಸಮಾಧಾನ ಶಾಂತಿ ಯಾವಾಗಲೂ ಇದ್ದದ್ದು ಅದು. ಅದಕ್ಕೆ ಅಡ್ಡಿ ಯಾವಾಗ ಅವನ್ನ ಅಷ್ಟ ತೆಗೆದು ಹಾಕ್ಬಿಟ್ರಿ. ನೀವು ಕಲ್ಪನೆಗಳಿಂದ ಅದು ನಮಗೆ ಅನುಭವ ಕೊಡುವಂಥದ್ದು. ತುಂಬ್ಕೊಂಡು ಕುಂತೈತಿ ಮನಸ್ಸಿನಾಗ ಹನ್ನೆರಡು ಆಲೋಚನೆಗಳು ಕಲ್ಪನೆಗಳೆಲ್ಲ ತುಂಬ್ಕೊಂಡು ಕುಂತಿಲ್ಲ. ಅವನ್ನೆಲ್ಲ ತೆಗೆದು ಖಾಲಿ ಮಾಡಿ ಮನಸ್ಸು ಅಲ್ಲಿ ಆನಂದದ ಅನುಭವ ಯಾವಾಗಲೂ ಇದ್ದದ್ದು ಅದು. ಕಲ್ಪನಾರಹಿತ ಆಗಿ ಅದರ ಅಭ್ಯಾಸ ನಾವು ಮಾಡಬೇಕಾಗಿತ್ತು. ಏನಾರ ಕಲ್ಪಿಸ್ಕೊಂಡು ಕೂಡೋದಲ್ಲ ಅದು. ಈ ರೂಪದ ಕಲ್ಪನಾ ಮಾಡ್ಕೊಂಡು ಕುಂದಿರ್ತಿ, ಹಾಗೆ ನಾಮದ ಕಲ್ಪನಾ ಮಾಡ್ಕೊಂಡು ಕುಂದಿರ್ತಿ. ಏನು ಕಲ್ಪಿಸ್ಕೊಂಡಿರ್ತಿ ಅದಿರ್ತೈತಿ. ಕಲ್ಪನಾ ಎಲ್ಲ ಕೈ ಬಿಟ್ಟಾಗ ಇದು ವಸ್ತುವಿನ ಅನುಭವ ನಮ್ಗೆ. ಕಲ್ಪನಾ ಎಲ್ಲ ಕೈ ಬಿಟ್ಟ ಧ್ಯಾನ ಅಂದ್ರೆ ಏನ್ರಿ? ಕಲ್ಪನಾ ರಹಿತ ಆಗಿ ಉಳ್ಕೋದ ಧ್ಯಾನ. ತದ್ಗತೇನ ಮನಸ್ಸ ಧ್ಯಾನ ಅವಸ್ಥಿತ ತದ್ಗತೇನ ಮನಸ್ಸು ತಲ್ಲೇನ ಆಗ್ಬೇಕು. ಆನಂದದ ನೆನವನ್ಯಾಗ ಉಳ್ಬೇಕಂದ್ರೆ ಅನ್ಯ ಭಾವನೆಗಳನ್ನು ಸರಿಸಿದಾಗ ಆದ ಸ್ಥಿತಿ ನಮಗೆ ಬರ್ತದೆ. ಅದನ್ನ ಪ್ರಯತ್ನ ನಾವು ಮಾಡಬೇಕಾಗಿತ್ತು. ಅನ್ಯ ಭಾವನೆ ತೋರಿಕೆ ಸಂಬಂಧ ತಪಸ್ಸು ಜಡ ಭಾವನೆಯನ್ನು ಕೈ ಬಿಡದ. ದೃಶ್ಯದೊಳಗಿಂದ ಯಾವುದು ಅದೆಲ್ಲ ತೋರಿಡಗ್ತಾವು. ಇವ ದೃಶ್ಯದೊಳಗಿಂದ ಏನಾರು ಕಲ್ಪಿಸ್ಕೊಂಡದು ಕಲ್ಪನೆಗೆ ಬಂದದ್ದೆಲ್ಲ ಅದು ತೋರಿಡುವುದು. ಅದು ಇದ್ದದ್ದಲ್ಲ. ಇದ್ದ ವಸ್ತುವನ್ನು ಕಲ್ಪಿಸ್ಲಿಕ್ಕೆ ಬರೋದಿಲ್ಲ. ಕಲ್ಪನೆಗಳೆಲ್ಲ ಅಡಗಿದಾಗ ಇದ್ದ ವಸ್ತುವಿನ ಅನುಭವ ನಮಗಾಗ್ತದೆ. ಅದಕ್ಕೆ ಕಲ್ಪನಾರಹಿತ ಆಗಿರ್ಲಿಕ್ಕೆ ಪ್ರಯತ್ನ ಮಾಡಿ. ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಆಗಿಂದಾಗ ಇದ್ದ ವಸ್ತುವಿನ ಅನುಭವ ಎಲ್ಲರಿಗೆ. ಅದಕ್ಕಾಗಿ ನಾವು ನಿರಂತರ ಪ್ರಯತ್ನ ಮಾಡಬೇಕು. ಹಗಲಿರುಳೆನ್ನದೆ ಯಾವಾಗಲೂ ಇದ್ದದ್ದು ಯಾವುದು ಅದ ನಾನಿದ್ದೇನೆ. ಅದ್ರ ಬಗ್ಗೆನ ಎಡೆಬಿಡದೆ ಅಭ್ಯಾಸ. ಹಗಲಿರುಳೆನ್ನದೇ ಪರಿಭಾವಿಸುತ್ತೀರಿ ಅಂತ ಯಾವಾಗಲೂ ನಡಿಬೇಕಿದೆ ಅಂತರಂಗದಲ್ಲಿ ಒಳಗೆ ಆಂತರಿಕವಾಗಿ ಅಭ್ಯಾಸ. ಹೊರಗೆ ನೋಡೋ ದೃಷ್ಟಿಯೊಳಗೆ ಅಲ್ಲಿ ಅದಾನ ಅನ್ನೋದು ಅವ್ನು ನಿಜವಾಗಿ ಅಲ್ಲಿ ಇರುವುದಿಲ್ಲ. ಅದರದ್ದೆಲ್ಲ ಹಕ್ಕಿಕತ್ತಿ ಗೊತ್ತಾಗಿ ಅದರ ಮ್ಯಾಗಿನ ಆಸಕ್ತಿ ತೆಗೆದ ವೈರಾಗ್ಯವನ್ನು ಹೊಂದಿರ್ತಾನೆ.
ಏನ್ ವಿಷಯದ ವ್ಯಾಮೋಹದಿಂದ ಅವನ ಕಡೆಗಾಗತ್ತೆ. ನೋಡೋ ದೃಷ್ಟಿಯೊಳಗೆ ಅಲ್ಲಿ ಅದನಪ್ಪ ಅವನ, ಆದ್ರೆ ಅವನ ಮನಸ್ಸಲ್ಲಿ ಇರುವುದನೆ ನಿಜವಾದ ಅವನ ಮನಸ್ಸು ತನ್ನ ಇರುವಿನ ಕಡೆಗೇನೆ. ಏನ್ ಅದರ ಅಭ್ಯಾಸದೊಳಗೆ ಅವನ ತಲ್ಲೇನಾಗಿರ್ತಾನ. ಎಲ್ಲರಿಗೂ ಬರ್ತೈತಿ ಇದನ್ನ ಮಾಡ್ಕೊಂಡ್ರೆ ನಾವು ನಾನಾದ ಅದೇನನ್ನು ತಿಳುವಳಿಕೆ ಗಟ್ಟಿ ಮಾಡ್ಕೊಳ್ಳೋದ ದುಃಖ ಹೋಗೋದಿಲ್ಲ. ಅದ್ರಾಗೈತಿ ಇದ್ರಾಗೈತಿ ಅನ್ನೋ ಮೂರ್ಖರು ಅಂತ. ಎಂದು ನೀ ಶಾಣೆ ಆಗವ ನಿನ್ನಲ್ಲಿದ್ದದನ್ನೇ ತಿಳ್ಕೊಂಡು ಹುಡ್ಕೋದೆ ಯಾವಾಗ? ಎಷ್ಟು ಜನ್ಮ ಆತ್ರಿ ಅನ್ಯದ್ರ ಹುಡ್ಕಾಕೈತಿ, ಅನ್ಯದ್ರ ಹುಡುಕಿದ್ದನದಿ. ದನು ಆಗ್ಬಾರ್ದು ಅನ್ನೋಂಗಿದ್ರೆ ಅನ್ಯದ್ರ ಹುಡ್ಕೋದು ಕೈ ಬಿಡು, ಇಲ್ಲದಲ್ಲಿ ಹುಡ್ಕೋದು ಕೈ ಬಿಡು ಅಂದ್ರೆ ದನು ಯಾಕಾಕೈತಿ? ಕೈ ಬಿಟ್ಟು ಹುಡುಕೋದು ಕೈ ಬಿಟ್ಟು ಸುಮ್ಮನೆ ಇದ್ರೆ ನಿನ್ನಲ್ಲಿ ಐತೆ ಅನ್ನೋದು ಅನುಭವ ಬರ್ತೈತೆ. ನಿನ್ನ ಅದಿ, ಅದಕ್ಕೆ ಯಾವ ಪ್ರಯತ್ನನೂ ಬೇಕಾಗಿಲ್ಲ. ಎಲ್ಲ ಹೊರಗಿಂದೆಲ್ಲ ಕೈ ಬಿಟ್ರೆ ಸಹಜವಾಗಿ ನಿನ್ನಲ್ಲಿ ಐತೆ ಅನ್ನೋದು ಅನುಭವ ಬರ್ತೈತೆ. ಸುರುಣ ಆಕೈತಿ. ಶ್ರದ್ಧೆ ಬಿಟ್ಟು ಶ್ರದ್ಧೆ ಅನುಭವ ಬರ್ತೈತಿ. ಹಿಡ್ಕೊಂಡು ಕುಂತಿದ್ದನ್ನೆಲ್ಲ ಅದನ್ನು ಮಾಡಿದ್ರೆ ಸುಖ ಸಿಗ್ತೈತೆ. ಏನು ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಐತೆ ಅದು. ಏನು ನೀವು ಹೊಸದಾಗಿ ಏನಾದ್ರು ಹೊಂದಬೇಕಾಗಿಲ್ಲ, ಮೊದಲ ಇದ್ದದ್ದು ಅದು. ನಮಗೆ ಮೊದಲೇ ಗೊತ್ತೈತಿ ಮರ ಸುಳ್ಳ ಗುದ್ದಾಡಿನೆಲ್ಲ ಗುದಿ ಹಾಸ್ಕೊಂಡೆ ಅಂತ ಹಿಂದಾಗ ಅದಲ್ಲ. ಮೊದಲೇ ನಿನಗೆ ಗೊತ್ತಿದ್ದದ್ದು ಅದು ಗೊತ್ತಿದ್ದಲ್ಲಿ ಅದನ್ನು ಬೇಡಾಕತ್ತೀನಿ. ಆನಂದದ ಗೊತ್ತಾದದ್ದ ಮೊದಲಿಗೆ ಎಲ್ಲ ಜೀವಿಗಳಿಗದ ಗೊತ್ತಾಗಿತ್ತು. ಇವು ನಂತರದ ಭಾವಗಳು ಅನ್ಯ ಭಾವನೆಗಳು ತಾಳಿದ್ದು ಅದು ಮರ್ತಾಗ ಅನ್ಯ ಭಾವನೆಗಳು ಹಿಂದಗಡೆ ಇವೆಲ್ಲ. ನಿನ್ನ ಭಾವ ಮೊದಲು, ಈ ದೇಹ ಭಾವ ಮೊದಲು ನೋಡ್ಕೊ. ನಂತರದ ಭಾವ ಇದು ದೇಹ ಭಾವ. ದೇಹ ನಾನನ್ನು ತಿಳುವಳಿಕೆ ಹಿಂದಗಡೆ ಬಂದದ್ದು. ಮೊದಲ ಆತ್ಮಭಾವದೊಳಗೆ ನಿಯದಿ ಬ್ರಹ್ಮಭಾವದೊಳಗೆ ಇದ್ದದ್ದು ಮೊದಲಿಗೆ. ಅದಕ್ಕೆ ನಾನು ಅಂತ ಅನ್ಕೊಂಡದ್ದು, ತನಗ ತಾನು ಅಂತ ಅನ್ಕೊಂಡದ್ದು. ಹಿಂದಗಡೆ ಮರೆತ ಇದು ತೋರಿಕೆಗೆ ನಾನು ನಂದು ಅಂತೀರಿ. ಶರೀರ ಬಂದ್ಕೂಡಲೇ ಈ ಶರೀರ ಅಭಿಮಾನ ಹಿಡ್ಕೊಂಡು ಕುಂತಿ. ಇದನ್ನು ಕೈ ಬಿಡು. ನಡಬರ್ಕ ಬಂದದ್ದು ಕೈ ಬಿಟ್ಟು ಮೂಲ ಇದ್ದು ವಸ್ತುವಿನ ಕಡೆ ಲಕ್ ಕೊಟ್ಟು ಅದನ್ನು ಅನುಭವ ತಗೊಳ್ಳೋ ಪ್ರಯತ್ನವನ್ನು ಮಾಡು. ಅಂದ್ರೆ ಇದ್ರ ಲಾಭ ತಗೊಂಡಂಗೆ ನಿಮ್ಮ ಮನುಷ್ಯನ ಜನ್ಮಕ್ಕೆ ಬಂದದ್ದು. ಬರೀ ಅನ್ಯದ್ರಾಗ ಹುಡುಕಾಕ ಎಷ್ಟು ಜನ್ಮ ಆತ್ರಿ ಹುಡುಕಾಕೈತಿ. ಹಿಂಗೆ ಹೋದವಲ್ಲು ನಿನಗೆ ಇಲ್ಲ, ಖಬರ್ ಇಲ್ಲ ಅಲ್ಲಿ ನಿನಗೆ. ಅದಕ್ಕೆ ಎಚ್ಚರ ಆಗು, ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಈಗ ಮನುಷ್ಯನ ಜನ್ಮಕ್ಕೆ ಬಂದೈತೆ, ಅವಕಾಶ ಮಾಡ್ಕೋ. ದೊಡ್ಡ ಲಾಭ ಅದ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ಅದ ನೋಡಿ. ಅದಕ್ಕೆ ಹಾನಿ ಮಾಡಲು ಬೇಡಿ ಹೊಚ್ಚಪ್ಪಗಳಿಗ. ಮನುಷ್ಯನ ಜನ್ಮ ಶ್ರೇಷ್ಠವಾದದ್ದು. ಪ್ರತಿಯೊಬ್ಬರು ಇದರ ಲಾಭವನ್ನು ತಗೊಳ್ಳಿ. ಅಂತ ಮಹಾತ್ಮರ ಸದುಪದೇಶವನ್ನ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನ ಮಾಡಲಿಲ್ಲ ಅಂದ್ರೆ ನಿನಗೆ ಹಾನಿ. ನಮ್ಮಂಥವ್ಗೆ ಅಂದಪ್ಪ ಅಂತ ಮತ್ಯಾರಿಗೆ ಆಗ್ಬೇಕಪ್ಪ ನಾವು? ನಮ್ಮ ಸಂಬಂಧನ ಏನು ಹೇಳೋದು ಕೇಳೋದು ಮಾಡಬೇಕು, ಇನ್ನೊಬ್ಬರ ಸಂಬಂಧ. ನಮ್ಮಲ್ಲಿರ್ತಕ್ಕಂಥ ದೋಷಗಳೇನದಾವ ಅಂತಃಕರಣದ ದೋಷಗಳನ್ನ ನಿವಾರಣೆ ಮಾಡ್ಬೇಕು. ಯಾಕೆ ಅವು ಹಂಗಾಗ್ಯಾವ ಅಂತ ಅಜ್ಞಾನದಿಂದ. ನಮ್ಮಲ್ಲಿ ನಾವು ಯಾರಿದ್ದೇವೋ ಗೊತ್ತಿಲ್ಲದ, ಅದನ್ನು ಗೊತ್ತು ಮಾಡ್ಕೋದ ಜ್ಞಾನ. ಅದಕ್ಕಾಗಿ ಏನೆಲ್ಲ ಪ್ರಯತ್ನ ಅದ. ಹಂಗಾಗೋದಿಲ್ಲ ಅದು ಜ್ಞಾನ. ಮಾಹಿತಿ ಆಯ್ತ, ಮಾಹಿತಿ ಅನುಸಾರವಾಗಿ ಸರಿಯಾದ ಮಾಹಿತಿ ಮಾಡ್ಕೋ. ಆ ನಂತರ ಅದರ ಅಭ್ಯಾಸದ ಹಾಕೋದು ಪ್ರೇರಣಾ ತಾನ ಆಕೈತಿ. ಒಳಗೆ ಆಂತರಿಕವಾಗಿ ಅದು ಅಭ್ಯಾಸ ನಡೆಯಕೈತಿ ಅಂದ್ರೆ ಅದು ಅನುಭವ ಕೊಡಕ್ಕೆ ಶುರು ಆಕೈತಿ. ಸಾಧನ ಮಾಡಲೇ ಅದು ಅನುಭವ ಕೊಡ್ಬೇಕು ನೀವು. ಹಂಗೆ ಕೇಳೋದಾಯ್ತು, ಮಾಹಿತಿ ಆಗ್ತೈತಿ. ಜಸ್ಟ್ ದಿನ ಹೇಳೋದು ಕೇಳೋದು ಮಾಹಿತಿ ಆಗ್ತೈತಿ. ಮಾಹಿತಿ ಆದ್ಮ್ಯಾಗ ಅದನ್ನ ಅಳವಡಿಸ್ಬೇಕಲ್ಲ ನಮ್ಮ ಜೀವನದ. ಅದರಂತೆ ನಾವು ಜೀವಿಸಿದ್ರೆ ಲಾಭ ಆಕೈತಿ ನೋಡ್ರಿ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಆಚರಿಸಿದಾಗಲೂ ನರರಿಗೆ ಮುಕ್ತಿ. ಆಚರಣೆ ಉಳಿತು ಅಂದ್ರೆ ಲಾಭ. ಹಂಗೆ ಆಲಿಸಿದಾಗಲಬಹುದು ಅಂದಿಲ್ಲ, ಆಚರಿಸಿದಾಗಲಬಹುದು ಅಂತ. ಈ ಜಗತ್ತಿನ ವ್ಯವಹಾರ ಒಂದ ವಸ್ತು ಒಳಗಷ್ಟ ಅದು. ಮತ್ತೊಂದು ವಸ್ತು ಒಳಗಿದೆ ಎಲ್ಲೈತಿ? ಇನ್ನು ಪದಾರ್ಥ ವಿಜ್ಞಾನ ಶಾಸ್ತ್ರ ಬಾಕಿ ಅವಸ್ಥೆದೊಳಗೆ ಎಲ್ಲೈತಿ? ಒಂದು ಅವಸ್ಥೆ ಒಳಗೆ ತೋರಿದ್ದಕ್ಕೆ ಎಷ್ಟು ಆಗ್ಬೇಕು ಅನ್ಕೊಂತೀಯಲ್ಲ.
ಎಚ್ಚರಿಕೆ ಆದಾಗ ಅವಸ್ಥೆದಾಗ ಅದು ನಿದ್ದೆ ಆಗೋಲ್ಲ, ಕನಸಿನ ಆಗೋದಿಲ್ಲ. ಯಾವಾಗಲೂ ಇದ್ದದಕ್ಕೆ ಸತ್ಯ ಅಂತೀರಿ, ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಸತ್ಯ ಅಂತೀರಿ ನೀವು. ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಆಗೋದಕ್ಕೆ ಅದೇ ಹಂಗೆ ಸತ್ಯ ಆಕೈತಿ. ಯಾವಾಗಲೂ ಇದ್ದದ್ದು ಯಾವ್ದು ಸತ್ಯ? ನೀ ಖಾಯಮದಿ, ಇವು ಯಾವ ಖಾಯಮಿಲ್ಲ. ಅವಸ್ಥೆಗಳು ಯಾವ ಬದಲಾವಣೆ ಆಕ್ಕವ, ಬರ್ತಾವ ಹೋಕ್ಕವ. ತೋರೆಡುವು ಅವು ಸತ್ಯನವು ಅಲ್ಲ. ಮಿಥ್ಯಾ ವಸ್ತುಗಳು ತೋರ್ತಾವ, ಅಡಗ್ತಾವ. ಅದು ಸತ್ಯವಾದ ವಸ್ತು, ಅದು ತೋರದೆ ಅಡಗದೆ. ನೀನು ಎಲ್ಲ ವಸ್ತುಗಳಿಗೂ ನೀನದಿ. ಯಾವ ವಸ್ತು ಅದು ವಿಕಾರನೂ ನಿನಗೆ ಹತ್ತಿಲ್ಲ. ಹಂಗಾರೆ ಸತ್ಯ ಅಂತ ಅದಕ್ಕಂತಾರೆ. ನಿನ್ನ ಬಿಟ್ಟು ಸತ್ಯ ಇಲ್ಲ. ಏನ್ ಸತ್ಯ ಸ್ವರೂಪನ ನೀನದಿ ಅಂತ. ಏನ್ ಯಾವಾಗಲೂ ಇದ್ದ ವಸ್ತು ನೀನು. ಅದ್ರ ಬಗ್ಗೆ ನಿನಗೆ ಮರುವಾಗೈತಿ. ಅನ್ಯ ಭಾವನೆಗಳನ್ನು ಮಾಡ್ಕೊಂಡು ಕುಂತೀವಿ. ಏನ್ ಅನ್ಯವಾಗಿ ಐತಿ ಅಂತ ಹುಡ್ಕಾಕ್ ಹೊಂಟಿ ಅದನ್ನು. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳು. ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು ನಿನಗೆ ಗೊತ್ತಾಗೋದು. ಒಮ್ಮೆ ಹಿಡ್ಕೊಂಡು ಕುಂತೀವಿ ಇವನ್ನೆಲ್ಲ. ನಿನ್ನಲ್ಲಿ ತೋರಿದ್ದನ್ನು ನೀನು, ನಾನು, ನನ್ನದು ಅಂತ ಹಿಡ್ಕೊಂಡು ಕುಂತೀವಿ. ಯಾವ ನೀನು ಅಲ್ಲ, ನಿನ್ನದು ಅಲ್ಲ. ಅವು ನಿನ್ನಿಂದ ಅರಿವಿಸ್ಕೊತಾವ, ನಿನಗೆ ಗಣ್ಯವಾಗಿದ್ದಾವೆ. ಅವು ನೀ ಹೆಂಗೆ ಕೇಳು? ಅವು ಇಲ್ಲೂಲೇ ನೀನು ಅದಿಯಲ್ಲ. ನೀ ಎಲ್ಲ ವಸ್ತುಗಳಿಗೂ ನೀ ಅದಿ. ಎಲ್ಲವನ್ನೂ ತಿಳಿತಿ. ಎಚ್ಚರಿಕೆನೂ ತಿಳಿಯವ ನೀನು, ಕನಸನ್ನು ತಿಳಿಯವ ನೀನು, ನಿದ್ರೆಯನ್ನು ತಿಳಿಯವ ನೀನು. ಆದರೆ ಯಾವ ವಸ್ತು ವಿಕಾರ ನಿನಗೆ ಹತ್ತಿ. ನಿದ್ದೆ ಮಬ್ಬನೂ ಹತ್ತಿಲ್ಲ, ಎಚ್ಚರಿಕೆ ವಿಕಾರ ನಿನಗೆ ಹತ್ತಿಲ್ಲ, ಕನಸಿನ ವಿಕಾರ ನಿನಗೆ ಹತ್ತಿಲ್ಲ. ಅದಕ್ಕೆ ಸತ್ಯವಾದ ವಸ್ತು ಅಂತ. ಮೂರು ಕಾಲದೊಳಗೂ ಯಾವುದೇ ಥರದ ಬಾಧೆ ಆಗದೆ ಇದ್ದಂಥದ್ದು ಯಾವುದೈತಿ ಅದು ಸತ್ಯವಾದ ವಸ್ತು. ಒಂದು ವಸ್ತುಗಳಿಗೆ ತೋರಿ ಮತ್ತೊಂದು ವಸ್ತುಗಳಿಗೆ ಇಲ್ಲದಂಥದ್ದು ಅದು ಸತ್ಯ ಅಲ್ಲ. ಅದು ನಿನ್ನ ಬಾಳೆ ಎಚ್ಚರಿಕೆ ಆಗಷ್ಟ ನಿದ್ದೆ ಹತ್ತಿದಾಗ ಹೇಳಿದ್ದೇವೆ, ಕನಸಿನಾಗ ಹೇಳಿದ್ದೇವೆ. ಸಂಬಂಧ ಎಲ್ಲ ತಪ್ಪೈತಿಲ್ಲ. ಇದಕ್ಕೇನು ಕರೆ ಅಂತೀವಿ. ಆದರೂ ಇದ ಖರೆ ಅಂತ ತಿಳ್ಕೊಂಡೆವು. ಎಚ್ಚರ ಮಟ್ಟ ಇದು ಖರೆ ಅನಿಸ್ತತಿ ಕನಸಿನ ವ್ಯವಹಾರ. ಎಚ್ಚರ ಆದ್ಮ್ಯಾಗ ಅದು ಸುಳ್ಳು. ಹಂಗೆ ಸ್ವರೂಪ ಜಾಗೃತಿಯನ್ನು ನಾವು ಹೊಂದಬೇಕಾಗಿದೆ. ಈ ಸುಳ್ಳನ್ನು ಖಾತ್ರಿ ಮಾಡ್ಬೇಕಾದ್ರೆ ಎಚ್ಚರಿಕೆ ಭಾವನೆಯನ್ನು ಹೊಂದಿದಾಗ, ಸಮಾಧಿಯನ್ನು ಪಡೆದು ಆ ಸ್ಥಿತಿ ಹೊಂದಿದಾಗ ಇದು ಎಲ್ಲ ಇರದಂಗೆ ಆಕೈತಿ ನೋಡಿ. ಅದಕ್ಕೆ ಪ್ರಯತ್ನ ಮಾಡು. ಇದು ಇಲ್ದಂಗೆ ಆದ ಕೂಡಲೇ ನೀ ಆರಾಮಿರ್ತಿ. ಇದನ್ನ ನೆನಪು ಬರಾಕೈತಿ ಅಂದ್ರೆ ದುಃಖ ಆಕೈತಿ. ಏನ್ ಯಾವಾಗ ಇದು ಇಲ್ದಂಗೆ ಆಕೈತಿ ನೋಡ್ಕೋ. ದುಃಖದಿಂದ ತುಂಬಿದ ಸಂಸಾರವನ್ನು ಈಗ ನಾನು ಕಾಣೆನು, ಆದ್ದರಿಂದ ಧನ್ಯನು ಅಂದ. ಇದು ನೆನಪ ಇಲ್ಲಪ್ಪ, ಆರಾಮದೇ ನೋಡ್ಪ. ಯಾಕರ ನೆನಪಾತು ಅಂತ ಹತ್ಬೇಕು ನೋಡಿ. ಮತ್ತೆ ಯಾಕೆ ನೆನಪಾತಿದು, ಇದು ನೆನಪು ಯಾಕೆ ಬಂತು ಅಂತ. ಅವಾಗನ ಶಿವಾನಂದ ಅಜ್ಜ ಅವರು ಈ ಹುಚ್ಚಿರನಗೌಡ ಅಂತಿದ್ರಂತ. ಮತ್ತೆ ಯಾಕೆ ಬಂತಿದ್ರು, ನನ್ನಲ್ಲಿ ಇಲ್ಲಲ್ಲ. ಮತ್ತೆ ನಾನು ನಗ್ತಿದ್ರಂತ. ಇಲ್ಲ ನನಗೆ ನನ್ನೊಂದಿರ್ತಾನೆ ಹಿಂದಿನ ಜನ ಸಂಸ್ಕಾರ ಅವ್ರಿಗೆ ಹೊಳದೈತೆ. ಅದಕ್ಕೆ ಅದರ ಅನುಸಂಧಾನದಾಗೆ ಅದರ ಮೂರನೇ ವರ್ಷಕ್ಕೆ ಅವ್ರಿಗೆ ಅದ ಅನುಭವ ಬಂದೈತಿ. ಅದಕ್ಕೆ ಅವ್ರ ಮೌನ ಅದರ ಅನುಸಂಧಾನದಾಗ 6 ವರ್ಷ ತನ 9 ವರ್ಷ ಮೌನ ಅದಾರಂತ. ಅದು ಹೊಳಿಬೇಕಲ್ಲ ನಮ್ಗೆ. ಹಿಂದಿನ ಜನ್ಮದ ಸಂಸ್ಕಾರ ಇದ್ರೆ ಬರ್ತೈತಿ. ಹುಚ್ಚಿರನಗೌಡ ಸುಮ್ ನಗ್ತೈತಿ, ಸುಮ್ಮನೆ ಅಳ್ತೈತಿಪ್ಪ. ಇದು ಏನು ಹಿಂಗೆ ಯಾಕಾಗಿತ್ತಿದ? ಹೊಲಕ್ಕೆ ಹೋದಾಗ ಮೇವಿನ ಹೊರಿ ಹೊತ್ಕೊಂಡ್ಬಂದವ್ ನಿಂತು ಬಿಡೋರಂತ ವಿಷಯ. ಹೊತ್ತದ್ದು ಯಾವುದು ನಿಂತದ್ದು ಯಾವುದು ನೋಡೋರು ಯಾರು? ನನಗೂ ಇದಕ್ಕೂ ಏನು ಸಂಬಂಧ ಅದ? ಹೊತ್ಕೊಂಡು ನಿಂತು ಬಿಡೋರಂತ. ಎಷ್ಟೊತ್ತಾದರೂ ಇಡುವಂಗೆ ಇಲ್ಲ. ಅದ್ರ ಕಡೆನೇ ಲಕ್ಷ್ಯ ಇಲ್ಲ. ಎಷ್ಟು ಹೊರಸ್ಕೊಂಡು ನಿಂತದಂಗೆ ನಿಂತಿರ್ತಿದ್ರಂತ ಶಿವಾನಂದ ಅಜ್ಜವ್ರು. ಮೇವಿನ ಹೊರಿ ಹೊತ್ತು ಅವಾಗ ಅವ್ರ ಮಂದಿ ಇಲ್ಲ, ನಿಮ್ಮ ಹುಡುಗ ಹಿಂಗೆ ಹೊತ್ಕೊಂಡು ನಿಂತೈತಿ. ಅವಾಗ ಅವ್ರು ಕರ್ಕೊಂಡು ಹೋಗ್ಬೇಕು ಮನೆಗೆ. ನಡೀನ ಶಾನೆ ಅದೇನು. ಅದು ಸಾಮಾನ್ಯ ಜನರಿಗೆ ಏನು ಗೊತ್ತಾವ ಬೆಳಗಿನ ಸ್ಥಿತಿ ಗಟ್ಟ ಆಗುವಂಗಿಲ್ಲ. ಹೇಳಿದ್ರು ತಿಳಿಬೇಕಲ್ಲ. ಏನೇ ಹೇಳ್ತಾನೆ ಬಿಡ ಅಂತಿದ್ದು, ಹೌದಿಲ್ಲ? ಅದಕ್ಕೆ ಎಲ್ಲರಿಗೆ ಅನುಭವ ಬರುವಂಥದ್ದಲ್ಲ. ಹಿಂದಿನ ಜನ್ಮಾಂತರ ಅಭ್ಯಾಸ ಮಾಡಿದವ್ರಿಗೆ ಇದು ಸಾಧ್ಯ ಅದ.
ಬುದ್ಧಿ ಉಪಹಿತ ಚೈತನ್ಯದ ಏನು ಅದು ತನ್ನಂಗೆ ಅದ ನಾನು ಅನ್ನೋರಂಗೆ ವರ್ತನೆ ಮಾಡ್ತೈತೆ ಅದು ಲೋಹ ಕಾಂತವ ಹೊಂದಿ ಲೋಹದಂತಿರದೆ ಚಲಿಸುವಂತೆ. ಹೌದು, ಸೋಜಿಗಲ್ಲನ್ನು ಸಂಪರ್ಕ ಮಾಡಿ ಆ ಲೋಹ ಅಂತ ಅನ್ನಲ್ಲಿ ಅದು ಬಂತ ಅನ್ನೋರಂಗೆ ಮಾಡ್ತದೆ. ಹಂಗೆ ಬುದ್ಧಿ ಉಪಾಧಿ ಅದು, ಅದ್ರ ಸಂಬಂಧದಿಂದ ನಾನಾ ಅದೇನು ಅನ್ನೋರಂಗೆ ವ್ಯವಹಾರ ಮಾಡ್ತೈತೆ ಅದು. ಉಪಹಿತ ಚೈತನ್ಯ ಬುದ್ಧಿ, ಚೈತನ್ಯದ ಪ್ರತಿಚ್ಛಾಯನ ಜೀವ. ಏನು ಚಿತಿ ಛಾಯಾ ಪ್ರವೇಶಾತ್ ಜೀವ ಇತಿ ಉಚ್ಯತೆ ಅಂತಾರೆ. ಅಂತಃಕರಣದಲ್ಲಿ ಪ್ರತಿಬಿಂಬಿಸಿದ ಚೈತನ್ಯಕ್ಕೆ ಜೀವ ಅಂತಾರೆ. ಉಪಹಿತ ಚೈತನ್ಯ ಅದು ಅದು ಛಾಯಾ, ನಿನ್ನ ಪ್ರತಿಬಿಂಬ, ಬಿಂಬ ಪ್ರತಿಬಿಂಬ ಅಂತ. ಮೂಲ ವಸ್ತು ಅದು ಬಿಂಬ, ಅದು ಉಪಾಧಿ ಮೂಲಕ ತೋರಿದ್ದು ಪ್ರತಿಬಿಂಬ. ಕನ್ನಡಿ ಮೂಲಕ ಅದು ಪ್ರತಿಬಿಂಬ ತೋರ್ತೈತಿ. ಏನು ಅಂತಃಕರಣ ಅನ್ನುವಂಥ ಕನ್ನಡಿ ಮೂಲಕ ಅದು ಬಿಂಬ ಪ್ರತಿಬಿಂಬ ರೀತಿ ತೋರೋದು ಜೀವ ಅಂತ ಅಂತೀವಿ. ಏನು ಈ ಈ ಬಂಧನದಿಂದ ನೀ ಪಾರಾಗಬೇಕಾಗಿತ್ತ ಸಮಾಧಿಯನ್ನು ಹೊಂದದ ಹೊರತಾಗಿ ಬೇರೆ ದಾರಿ ಇಲ್ಲ. ಅದಕ್ಕೆ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೊ, ಅವಾಗ ನಿನ್ನ ಚಿಂತೆ ಕರಿತೈತಿ. ಸಮಾಧಿ ಹೊಂದದ ಹೊರತಾಗಿ ಬರೀ ಮಾಹಿತಿ ಆಕೈತಿ. ಮಾಹಿತಿಗೆ ಅನುಸಾರವಾಗಿ ಯಾವಾಗ ನೀನು ಸಮಾಧಿ ಸ್ಥಿತಿಯನ್ನು ಹೊಂದಿ ಯಾವಾಗ ನಿನ್ನ ಕೆಲಸ ಮುಗಿದಂಗೆ. ಅದಕ್ಕೆ ಆ ಸಮಾಧಿಯನ್ನು ಹೊಂದಲಿಕ್ಕೆ ಆ ನಿಯಮಗಳ ನೀತಿ ನಿಯಮಾದಿಗಳ ಪಾಲನೆ ಮಾಡುವ ಅತ್ಯವಶ್ಯದ. ನಿಯಮಗಳನ್ನು ಮಾಡಿ ಆ ಸಮಾಧಿ ಸ್ಥಿತಿಯನ್ನು ಹೊಂದಕ್ಕೆ ಸಾಧ್ಯ ಐತಿ. ಮುರಿದ್ರೆ ಬರುದಿಲ್ಲ. ನೀತಿ ಹುಡುಗದೆ ಕಡೆ ಮುಟ್ಟಿರಪ್ಪ ಅಂತ ನೀತಿ ನಿಯಮಗಳನ್ನು ಪಾಲನೆ ಮಾಡಿದಾಗ ಆ ಸಮಾಧಿ ಸ್ಥಿತಿಯನ್ನು ಹೊಂದಾಗ್ಬೋದು. ಅದಕ್ಕೆ ಯಾವುದೇ ಮಹಾತ್ಮ ನೀತಿ ನಿಯಮಾದಿಗಳನ್ನು ಮುರಿದಿಲ್ಲ. ನಿಷಿದ್ಧ ವ್ಯವಹಾರ ಎಲ್ಲಿಯೂ ಇಲ್ಲ. ಮಹಾತ್ಮರು ಎಲ್ಲಿಯೂ ಆಧಾರ ಇಲ್ಲ. ಏನೋ ಗೊತ್ತಿಲ್ಲ ಜನ ಏನೆಲ್ಲ ಮಾತಾಡೋದು. ಅವ್ಗೆ ಯಾವ ವಿಧಿ ನಿಷೇಧ ಇಲ್ಲ ಅಂತ ನಾವು ಹೊಂದಿದ ಮ್ಯಾಗಿನ ಮಾತದು. ಒಂದಕ್ಕಿಂತ ಪೂರ್ವದಲ್ಲಿ ಅವನ್ನೆಲ್ಲ ನಾವು ಕ್ರಮ ಹಿಡಿಬೇಕಿಲ್ಲ. ಇದೇ ಅಂದ್ರೆ ಕ್ರಮವತ್ತ ಅಭ್ಯಾಸನ ಮಾಡ್ಬೇಕಾದ. ವಿಧಿವತ್ ಅದೀತ ವೇದಾಂತ ನಿಷ್ಠಾಪರಣ ಆಗಿರಬೇಕು ಅಂತ. ಕ್ರಮವತ್ತ ಅಭ್ಯಾಸ ನಡಿಬೇಕು ನಮಗೆ. ಅಂದ್ರೆ ಇದು ನಮ್ಗೆ ಸಿದ್ಧಿಸ್ತದೆ. ಹಂಗೆ ತಿಳಿದಂಗೆ ಮಾಡ್ಕೊಳಕ್ ಬರುದಿಲ್ಲ. ಎಲ್ಲರಿಗೂ ಅದು ಒಂದಾದ ವಿಧಿ ಕ್ರಮ. ಆ ಕ್ರಮ ಅದರೊಳಗೆ ತೊಡಗದ ಹೊರತಾಗಿ ಯಾರಿಗೂ ನಮ್ಗೆ ಸಮಾಧಾನ ಶಾಂತಿ ಸಿಗೋದಿಲ್ಲ. ಅದಕ್ಕೆ ಅದನ್ನು ನಾವು ಅಳವಡಿಸ್ಬೇಕಲ್ಲ, ಅವ್ರು ಹೇಳಿದಂಥ ವಿಚಾರಗಳನ್ನು. ಆ ಕ್ರಮ ಏನೈತಲ್ಲ ನಮ್ಗೆ ತಪ್ಪೈತಿ. ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳಲ್ಲಿ ಹುಡುಕು ಕ್ರಮ ಹಿಡಿದೇವೆ ನಾವು. ಇದನ್ನ ಕೈ ತಪ್ಪೈತಿ ಅಂತ ಬಿಡೋದನ್ನ ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊ. ಅವನು ಬಂದ್ ಮಾಡಿ ನಮ್ಮೊಳಗೆ ನಾವು ನೋಡ್ಕೊಳ್ಳೋ ಕೆಲಸ. ಅಂತರಂಗದಲ್ಲಿ ಅಭ್ಯಾಸ ಮಾಡೋರು ಕೆಲಸ. ಹೊರಗೆ ಏನು ನಂದು ಕೆಲಸ ಇಲ್ಲ ಅನ್ನೋ ಒಂದು ಕೆಲಸ ನೋಡ್ರಿ. ಕೆಲಸ ಐತೆ ಅನ್ನೋ ನಾವು ಅಜ್ಞಾನಿ. ನಾವು ಇನ್ನೊಂದು ಅದ್ರಾಗ ಐತಿ, ಇದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು, ನಾವು ಏನಾರ ಮಾಡ್ಬೇಕು ಅನ್ನೋದು ಐತಿ ಅಂದ್ರೆ ನಾವು ಅಜ್ಞಾನಿ. ನಾವು ಏನ್ ಮಾಡ್ಬೇಕಪ್ಪ ಅಂತ ಕೇಳ್ತಿರ್ತಾರೆ ರೂಢಿ ಒಳಗೆ. ಮಾಡ್ಬೇಕಪ್ಪ ಅದನ್ನ ಇನ್ನ ಮಾಡ್ಬೇಕು ಅನ್ನೋದು ಐತೆ ನಿಮ್ಗೆ. ಹೇಗ್ರಿ ಇನ್ನ ಮಾಡಿ ಇನ್ನ ಎಷ್ಟು ಸಲ ಹುಟ್ಟಿ ಬರವನು. ಇನ್ನ ಕರ್ಮ ಮಾಡಿದ್ಮ್ಯಾಗ ಅದ್ರ ಫಲ ಉಣ್ಣಾಕ್ ಬರಬೇಕಾಗ್ತದೆ. ಬಂಧನಂತೆ ಹೋಗೋದಿಲ್ಲ. ಅದಕ್ಕೆ ಜ್ಞಾನವನ್ನು ಮಾಡ್ಬೇಕು. ಜ್ಞಾನ ಪ್ರಾಪ್ತಿಗಾಗಿ ಏನು ಪ್ರಯತ್ನ ಮಾಡ್ತಿಲ್ಲ. ಇದೇ ಹಿತಕರ್ಮ, ಸತ್ಕರ್ಮ ಅಂತ ಅದಕ್ಕಂತ. ಹಿಂಗದೇ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನಬಹುದು. ಇಟ್ಟು ಬಿಡದೆ ಇದನ್ನು ನಾವು ಮಾಡಬೇಕು. ತತ್ವಸ್ತುವಿನ ಕುರಿತು ಅದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ, ಈ ನಿತ್ಯ ಕರ್ಮ ನಾವು ಮಾಡಬೇಕು. ಇದನ್ನು ಮಾಡಲೇ ಬರೇ ಅನಾತ್ಮ ಚಿಂತನೆಗಳು ಕಾಲ್ ಕಳಿಸತ್ವ. ಅದಕ್ಕೆ ಅದನ್ನ ನೆನಪು ಮಾಡದೆ ಅದಿರ್ತೈತಿ. ಅನಾತ್ಮ ಚಿಂತನೆ ಕಾಲ ಕಳೆದ್ರೆ ಅನಾತ್ಮ ಚಿಂತನೆ ಆಯ್ತು. ಇದ್ರ ಚಿಂತನೆ ಮಾಡಿದ್ರೆ ನಿನ್ನ ಬಗ್ಗೆ ಆರಾಮ ಇರ್ತೈತಿ. ಅದಕ್ಕೆ ಬೇರೆ ಬೇರೆ ಶಬ್ದ ಇಟ್ಟು ಅಪಾರ್ಥ ಮಾಡ್ಕೊಂಡು ಏನಾದ್ರು ಮಾಡ್ಕೊತ ಕೂತ್ರೆ ಯಾವಾಗಲೂ ಇದ್ದ ವಸ್ತು ಅದನ್ನು ಕುರಿತು ನಿನ್ನ ಹೇಳೋದು ಕೇಳೋದು ಅಭ್ಯಾಸ ನಡೀಲಿ. ಯಾವಾಗಲೂ ಇದ್ದ ವಸ್ತುವಿನ ಕುರಿತು ಈ ತೋರಿಡುವುದನ್ನು ಹಿಡ್ಕೊಂಡು ಎಂದು ಹೊಂದವನಿ. ಜಡಭಾವನೆಯನ್ನು ಕೈ ಬಿಡೋದನ್ನು, ಜಡಭಾವನೆಲ್ಲ ಕೈ ಬಿಟ್ಟಾಗಿ ಮೂಲ ವಸ್ತುವಿನ ಅನುಭವ ನಮ್ಗೆ. ಅದನ್ನ ನಾವು ಪ್ರಯತ್ನ ಮಾಡಿ ಹೊಂದಾಗ್ತಾ ಇರಲಿಲ್ಲ ನೋಡ್ರಿ. ಅದಕ್ಕೆ ಯಾವಾಗಲೂ ಇರುವಂತಹದ್ದು ಯಾವ್ದೈತಿ ಅದ್ರ ಕಡೆ ಲಕ್ಷ ಕೊಡೋದು. ಇದು ನಿನ್ನಿಂದ ಅರಿವಿಸ್ಕೊಳ್ಳೋದ
ಜಡ ಅದು ತೂರಿ ಅಡಿಗೆ ಬಿಡ್ತದೆ. ಅದಕ್ಕೆ ಜಡಭಾವಂ ನೀಗು ಅಂತ. ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದೇ ನಂಬೆಲೆ ಯೋಗಿ. ಅದ ನಿನ್ನ ಮುನ್ನಿನ ಜಡಭಾವಂ ನೀಗು, ಬಿಡದನ್ನೆಲ್ಲ ಜಡಭಾವ ಅನಿತ್ಯವಾದ ತೂರಿ ಎಡಗ್ತದೆ. ನಿನ್ನಲ್ಲಿ ತೂರಿದ್ದದು ಜಡ. ನೀನು ಅಜಡ, ನೀನು ತೋರಮಲ್ಲ ಅಡಗಮಲ್ಲ, ಜಡವಸ್ತು ನೀನಲ್ಲ. ಅದನ್ನು ತಿಳಿಯಾವ ನೀನು. ಅರಿವಿಸ್ಕೊಳ್ಳೋದನ್ನ ಜಡ ಅದ, ಅರಿವು ಏನು ಜಡ ಅಲ್ಲ. ಇನ್ನೊಬ್ಬರಿಗೆ ಮೊದಲು ಪೀಡಾ ಕೊಡ್ದಂಗೆ ನೀವು ಬಾಳೆ ಮಾಡಕ್ಕೆ ಕಲೀರಿ ನೋಡಿ. ಅಂದಾಗ ನಿಮಗೆ ದಾರಿ ಸಿಗ್ತೈತಿ. ಬಂಡಿ ದಾರಿಗತ್ತೆ ಪಟ್ಟ ಪಡ್ಕೊಂಡು ಕುಂತ್ರೆ ಮನಸ್ಸು ಸ್ವಚ್ಛಗತ್ತೆ. ಹೃದಯಗಂತಿ ನಾಶ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಾವೆಲ್ಲರೂ ವಿವೇಕವಂತರಾಗಬೇಕಾಗೈತಿ. ಯಾಕದ ಹೊಲಸಾಗೈತಿ? ವಿಷಯದಿಂದ ಸುಖ ಹೊಂದಬೇಕನ್ನೋ ಆಶಯ ಒಳಗೆಲ್ಲ ಗಂಡನೆ ಕುಂತು ಬಿಟ್ಟೈತಿ. ಅದನ್ನು ತೆಗೆದು ಹಾಕದ. ಹೃದಯಗತವಾದಂತಹ ಭೋಗ ಲಾಲಸಾಯ ಅದೆಲ್ಲ ಹೃದಯದ ಭೋಗ್ಯಚ್ಚ ತ್ವರೆ ಇದೆ. ಅವಾಗ ನಮ್ಗೆ ಅಂತಃಕರಣ ಸ್ವಚ್ಛ ಆಗೋದು ಇಲ್ಲ, ಬಿಡದ ಹೊತ್ತು. ಅದು ಇತ್ತಂದ್ರೆ ಅಂತಃಕರಣ ಮಲಿನ ಆಗೈತಿ. ಅದಕ್ಕೆ ನಮಗಿದು ಅನುಭವ ಕೊಡುವುದು. ಯಾಕೆ ನಮಗಿದು ಅನುಭವ ಕೊಡುವುದು ಅಂದ್ರೆ ಅಂತಃಕರಣ ಯಾಕೆ ಮಲಿನ ಆಗೈತಿ ಅಂದ್ರೆ ಭೋಗ ಲಾಲಸಾದಿಂದ. ನೋಡಿ ಸುಖ ಹೊಂದಬೇಕು, ಕೇಳಿ ಸುಖ ಹೊಂದಬೇಕು, ಮೋಶ ನೋಡಿ ಮುಟ್ಟಿ ಹೊಂದಬೇಕು ಆಶಾ ಭೋಗ ಲಾಲಸ ಏನದ ಇದು ಹೊಂದಲಿಕ್ಕೆ ಅದ. ಅವನು ಬಂದ್ ಮಾಡಿ ನೋಡ್ಕೊಂಡು, ಬಂದ್ ಮಾಡಿ ನಿನ್ನ ಕಡೆ ನೋಡ್ಕೊಂಡಾಗ ಇದು ಕೆಲಸ ಆಕೈತಿ ನೋಡಿ. ಇಷ್ಟು ಅಲ್ಲೇ ಇಲ್ಲಿ ಕೆಲಸ ಇದ್ದತಿ. ಉಪಾಸನೆ ಮಾಡೋದಂದ್ರೆ ಏನು? ಸಮೀಪ ಸ್ವರೂಪ ಸನ್ನಿಧಿಯಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸೋದಕ್ಕೆ ಅದಕ್ಕೆ ಉಪಾಸನ ಅಂತಾರೆ. ಮನಸ್ಸಿಗೆ ಆನಂದದ ಅನುಭವ ಆಗಕೈತಿ ಅಂದ್ರೆ ಅಲ್ಲಿ ಮನುಷ್ಯನ ಹರಿದಾಟ ನಿಲ್ತೈತಿ. ಅದು ಅನುಭವಕ್ಕೆ ಬರಲಿಲ್ಲ ಅಂದ್ರೆ ಮನಸ್ಸು ಮತ್ತೆ ಚಂಚಲಕೈತಿ. ಆನಂದದಲ್ಲಿ ಮನಸ್ಸನ್ನು ಆನಂದ ಬೇಕಾದ್ರೆ ಆನಂದದಲ್ಲಿ ಮನಸ್ಸನ್ನು ನಿಲ್ಲಿಸಿದಾಗ ನಮಗೆ ಆನಂದ ಅನುಭವ ಬರ್ತೈತಿ. ಅದನ್ನು ಬಿಟ್ಟುಕೊಟ್ಟು ಬೇರೆ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಅದು ಅನುಭವ ಬರ್ತೈತಿ. ಏನ್ ನೆನತಿ ಅದಾಗಿರ್ತಿ ನೋಡಿ. ಆರಾಮ ನೆನಪು ಮಾಡಿದ್ರೆ ಆರಾಮ ಇರ್ತಿ. ಆರಾಮಲ್ಲ ಅಂತ ಏನಾರ ನೆನಪು ಮಾಡಿದ್ರೆ ಅದಕ್ಕೆ ಭೇದ ಭಾವದಿಂದ ಉಂಟಾಕವ ನಿನಗೆಲ್ಲ ಬೇಡ್ಕೋದು ನಡ್ಕೋದು. ಈ ಭೇದ ಕಲ್ಪನಾ ತೆಗೆದ ಮ್ಯಾಗ ಯಾರಿಗೆ ಬೇಡ್ಕೊಳವ ನೀನು? ಇನ್ನೊಂದು ಏನೂ ಇಲ್ಲಪ್ಪ, ನನ್ನ ಬೆಟ್ಟ ಅನ್ಯವಾಗಿ ದೇವರಿಲ್ಲ ನಿಂದು ಯಾರಿಗೆ ನಡ್ಕೋತೀಯ? ನಿಜವಾಗಿ ತಿಳಿದ್ರೆ ತಾನ ದೇವ್ರದಾನ, ತಿಳಿಲಿಲ್ಲ ಅಂದ್ರೆ ಯಾರಿಗೆ ನಡ್ಕೋತಿ? ದೇವ್ರಂತ ಅಧಿಕಾರ ನಡ್ಕೋತಿ, ದೇವ್ರಂತ ಏನಾರ ತಂದಿಡ್ತಿ. ದೇವ್ರಿಗೆ ನಡ್ಕೋತೀನಿ, ದೇವ್ರ ಪೂಜೆ ಮಾಡ್ತೀನಿ, ದೇವ್ರಂತ ಏನಾರ ಪೂಜೆ ಮಾಡ್ತೀನಿ. ಪೂಜೆ ಪ್ರಾರ್ಥನಾ ಅದ. ಎಷ್ಟು ಜನ್ಮನೇ ಹುಟ್ಟಿ ಬಂದ ಅನ್ಯವಾಗಿ ಗುಡಿ ಗುಂಡಾರ ಪೂಜೆ ಮಾಡಿದ್ರೆ ನಿನಗೆ ಜ್ಞಾನೋದಯ ಕತೆ ವ್ಯರ್ಥದ. ನೀನು ವ್ಯರ್ಥ ಕಾಲ ಕಳೆದಂಗ ನೀವು ಸುಳ್ಳು. ಅದ ವೇಳೆ ನೀನು ಸದುಪಯೋಗ ಮಾಡ್ಕೊಂಡ್ರೆ ನೀ ಯಾರು ನಿನ್ನ ನಿಜ ಸ್ವರೂಪಿನ ತಿಳ್ಕೊಳ್ಳೋ ಅಭ್ಯಾಸದ ತೊಡಗಿದ್ರೆ ಎಲ್ಲಿ ತೊಡಗುದು? ಇದು ಬಿಡೋದ್ ಬಿಟ್ಲೆ ಅದ್ರಾಗ ವಿಶ್ರಾಂತಿ ಹೊಂದ್ಬೇಕಂತ ಹೊಂಟೇವನು. ಯಾಕ್ರಿ ಇದು ಬೇಸರ ಆಗೈತಿ ನಮ್ಗೆ. ಯಾಕ್ರಿ ಕೇಳೋದು ಬೇಸರ ಅದ್ರಾಗ ಆ ಬಾಳೆ ಸುದ್ದಿ ಅಂದ್ರೆ ಊರನ ಸುದ್ದಿ ಬಾಯನ ಸೌಳು ಹೋಗ್ತೈತಿಪ್ಪ, ಹೌದಿಲ್ಲ? ಇದೇನ್ರಿ ಇದೇನು ಇಲ್ಲ, ಇಲ್ಲ ಇದ್ರಾಗ ಏನು ಆಯ್ತು? ಏನೂ ಲಾಭ ಇಲ್ಲ ಅದ್ರಾಗ. ನಮಗ ಅನಿಸೈತಿ ಅಂತ ಇದ್ರೊಳಗೆ ಇರುವಷ್ಟು ಲಾಭ ಮಾಹಿತಿ ಅದ್ರೊಳಗೂ ನಿನಗಿಲ್ಲ. ಯಾವ ನೀನು ಬಾಳೆ ಬದುಕು ಮಾಡ್ಕೊಂಡು ಕೂತೀಯ, ಅದಕ್ಕೆ ಏನು ಲಾಭ ಉಪಯೋಗದವ್ರು? ಶುಭಸ್ಯ ಶೀಘ್ರಂ ಅಂತಾರ ನೋಡ್ರಿ. ಚಲೋದು ದೌಡ್ ಮಾಡ್ಕೊ.
ತಡ ಮಾಡಕ್ ಹೋಗ್ಬೇಡ. ಒಳ್ಳೆಯದನ್ನ ದೌಡ್ ಮಾಡ್ಕೊ. ಹಿಂದಗಡೆ ಉಳ್ಕಿದ್ದ ಹಿಂದಕ್ಕೆ ಹಾಕದ. ಇನ್ನ ಭಾಳ ದಿನ ಬದುಕ್ತೇವಿ, ನೋಡೋಣ ಅದನ್ನ ಬಾಳ್ಯದ ಬಗ್ಗೆ. ಸದ್ಯ ಇದನ್ನ ನಮ್ಮ ನಿಜವನ್ನ ನಾವು ತಿಳ್ಕೊಳ್ಳೋದು ದೊಡ್ಡ ಲಾಭ ಅದ. ಮೊದಲು ಇದನ್ನ ಮಾಡ್ಕೊ. ಇದನ್ನ ನೀನ್ ತಿಳ್ಕೊಂಡೆ ಅಂದ್ರೆ ನಿನಗೆಲ್ಲ ತನ್ನಿಂದ ತಾನ ನಾಯಿ ಹೆಂಗ್ ಬೆನ್ನತ್ತ. ಏನ್ ನೀ ಏನು ಮಾಡೋ ಅವಶ್ಯಕತೆನೇ ಇಲ್ಲ. ಮೊದಲು ಇದರ ಜ್ಞಾನ ನೀ ಗಟ್ಟಿ ಮಾಡ್ಕೊಂಡೆ ಅಂದ್ರೆ ನನ್ನಿಂದ ತಾನ ಬೆನ್ನತ್ತೈತಿ ನಾಯಿ ಹೆಂಗ್. ನಿನ್ನನ್ನು ನೀನು ತಿಳಿದ ಕ್ಷಣವೇ ಜಗತ್ತ ನಾಯಿಯಂತೆ ಕಾಲು ನೆಕ್ಕುತ್ತ ನಿನ್ನ ಬೆನ್ನು ಹೊತ್ತ. ಏ ಅದ ವಸ್ತು ಹಕ್ಕಿಕತೆ ತಿಳಿದ ಮ್ಯಾಗ ಅದ್ರಾಗ ಆಸಕ್ತಿ ಇರ್ಲಿಲ್ಲ ಅಂದ್ರೆ ಅದನ್ನ ಹೊಂದ್ಬೇಕು ಅನ್ನೋದು ಇಲ್ಲೇ ಇಲ್ಲ ಅಲ್ಲ. ಅದು ಬೇಕಂದ್ರೆ ಅದು ನಿನಗೆ ಮುಂದಕ್ಕೆ ಹೋಗ್ತೈತಿ. ಬ್ಯಾಡ ಅಂದ್ರೆ ಬೆನ್ನು ಹತ್ತೈತಿ ನಿನಗೆ. ನೆರಳು ಇದ್ದಂಗ ನೆರಳು ಹಿಡಿಯಕಂಗ ಹೆಂಗ ಅದು ಮುಂದೆ ನೀ ಹಿಂದಿಂದ ಹೊಳ್ಳಿ ನಿತ್ಯ ಅಂದ್ರೆ ನಾ ಹೆಂಗ್ ಬೆನ್ನು ಹತ್ತೈತಿ. ಯಾವ್ದು ಬ್ಯಾಡ ಅಂತೀವಿ ಅದ್ರ ನಿನ್ ಬೆನ್ನು ಹತ್ತೈತಿ ನೋಡು. ಏನ್ ಬೇಕಂದ್ರೆ ನಂಗೆ ಅದ ಮುಂದೆ ನೀ ಹಿಂದಿದ್ದ. ಸಿಗುದಿಲ್ಲ. ಬೇಕಂದ್ರೆ ಇದು ಸಿಗುದಿಲ್ಲ, ಬ್ಯಾಡ ಅಂದ್ರೆ ಅದು ಸಿಗ್ತೈತಿ ನೋಡಿ. ಬ್ಯಾಡ ಅಂತ ಹೊಳ್ಳಿ ಅಂದ್ರೆ ಇದರಿಂದ ವಿಮುಖ ಆಗ ತಾನ ಬೆನ್ನು ಹತ್ತೈತಿ ನಿನಗೆ. ಏನ್ ಮಾಡ್ಲಿ ಅವನು ತಗೊಂಡಂತ ನಾವು ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅವನು. ಅದ್ರ ಹಕ್ಕಿಕತೆ ಗೊತ್ತಾಗತ್ತೆ ಅವಂಗ. ಅದಕ್ಕೆ ಅದ್ರ ಬೆನ್ನು ಹತ್ತೋದು ಬೆಟ್ಟ. ಗೊತ್ತಾಗೋಮಟ ಹಂಗ ಬೆನ್ನು ಹತ್ತವ್ರ ನಾವಂಗ ಅದ್ರಾಗೈತಿ ಇದ್ರಾಗೈತಿ. ಒಬ್ಬರಿಗಿಂತ ಒಬ್ಬರು ನಾ ಮೊದಲು ತಗೋಬೇಕು. ಏನ್ ಮಾಡಿದ್ಪ ಅವನು ತಗೊಂಡ ಬಾಧಿಕ ಬಾರದ ವಸ್ತುಗಳನ್ನು ಗಳಿಸಿ ಏನ್ ಮಾಡಿದೀವಿ? ಏನು ಲಾಭ ಇಲ್ಲ. ನಿನಗ್ ಬೇಕಾದದ್ದು ನಿನ್ನಲ್ಲೇ ಐತಿ, ಅನ್ಯದ್ರಾಗಿಲ್ಲ, ಹುಡುಕಿದ್ರೆ ಸಿಗುವುದಿಲ್ಲ. ಅದನ್ನ ಯಾರು ತಗೊಂಡು ಹೋಗುವ ವಸ್ತುನೂ ಅಲ್ಲ ಅದು. ಆವ ಕಳ್ಳನು ಅದನ್ನು ಕದಿಯಲ್ಲ. ಅದು ಎಂದೂ ವಿಕಾರ ಹೊಂದುವಂಥದ್ದಲ್ಲ, ನಾಶ ಆಗುವುದಲ್ಲ, ಅದು ಕಡಿಮೆ ಆಗುವುದಿಲ್ಲ. ಯಾವಾಗಲೂ ಇದ್ದದ್ದು ಹಿಂದೂ ಅದ ಐತಿ, ಈಗೂ ಅದ ಐತಿ, ಮುಂದೂ ಅದ ಐತಿ. ಎಂದೂ ಹೆಚ್ಚು ಕಡಿಮೆ ಆಗುವಂಥದ್ದಲ್ಲ. ಎಲ್ಲ ಕಾಲದೊಳಗೂ ಒಂದ ನಮೂನಿ ಇರುವಂಥ ವಸ್ತು. ಹಂಗೆ ಮಾಡ್ಬೇಕಂದ್ರೆ ನಿನ್ನ ವೃತ್ತಿ ವ್ಯಾಪಕ ಆಗ್ಬೇಕು. ವ್ಯಾಪಕವಾದಂಥ ಚೈತನ್ಯ ಕೂಡ ವ್ಯಾಪಕ ಆದಾಗ ಆ ವ್ಯಾಪಕ ವೃತ್ತಿ ಅನುಭವ ಬರ್ತದೆ. ಸಂಕುಚಿತ ದೃಷ್ಟಿಗೆ ಇದು ಬರೋದೂ ಇಲ್ಲ. ಇದಿಷ್ಟ ನಮ್ದು ಸೀಮಿತ ಅಂತ. ಅದಕ್ಕೆ ನಿಶ್ಚೀಮ ಆಗ್ಬೇಕಾಗಿ ಸೀಮೋಲ್ಲಂಘನೆ ಅಂತಾರೆ ಅದಕ್ಕೆ. ದೇಶ ಕಾಲಗಳನ್ನು ನಾವು ಮೀರಬೇಕು. ಮೀರಿ ನಿಂತಾಗ ಇದರ ಪೂರ್ಣ ಬ್ರಹ್ಮದ ತಿಳುವಳಿಕೆ ನಮಗೈತಿ. ಅದು ವ್ಯಾಪಕವಾದಂಥ ಚೈತನ್ಯ. ಅದಕ್ಕೆ ಪರಿಶ್ಚನ ಅಥವಾ ಕೊಡ್ಕೊಂಡು ಕುಂತಿ ಎಂದ ಅನುಭವ ಬರ್ಬೇಕು ಹೇಳೋದು. ಸೀಮಿತ ಮಾಡ್ಕೊಂಡು ಕುಂತೀಪ, ಅದು ಇಷ್ಟ ಸೀಮಿತ. ಅದು ಸೀಮಿತ ಅಲ್ಲ. ಎಲ್ಲ ಜಗತ್ತಿನ ಎಲ್ಲ ಜೀವಿಗಳಿಗೆ ಬೇಕಾದಂಥದ್ದು. ಅದಕ್ಕೆ ಅದ್ರ ಕಡೆ ಎಲ್ಲ ಕೂಡ ಯಾವಾಗಲೂ ಐತದ. ಅದು ಏನೂ ಆಗಿಲ್ಲ. ಅದು ಇವೇನು ನೀ ತಿಳ್ಕೊಂಡಿಯಲ್ಲ, ತಿಳ್ಕೊಂಡು ವಸ್ತುಗಳು ಇದಕ್ಕಿದ್ದಂಗೆ ಇರೋದಿಲ್ಲ, ಬದಲಾವಣೆ ಕ್ಷಣಕ್ಕೆ ಬದಲಾವಣೆ. ಒಂದು ಅಣು ಸಹಿತ ಇದಕ್ಕಿದ್ದಂಗೆ ಇರೋದಿಲ್ಲ. ನಿದ್ರೆ ಮಾಡಲಿಕ್ಕೆ ನೀತಿ ನಿಯಮಾದಿಗಳ ಪಾಲನೆ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ಸಮಾಧಿಯನ್ನು ನಾವು ಹೊಂದಬೇಕಂದ್ರೆ ನೀತಿ ನಿಯಮಾದಿಗಳ ಪಾಲನೆ ಮಾಡೋದು ಅತ್ಯವಶ್ಯ. ಎಲ್ಲ ಬುಟಿಗಿರದ್ದ ಅವ ನೀತಿ ಎದತ್ತಿಲ್ಲ. ಹೇಗ್ರಿ ನೀತಿ ಮಾಡ್ತಾನವು. ಆದರೆ ಧ್ಯಾನ ಸಮಾಧಿಯನ್ನು ಹೊಂದಬೇಕಂದ್ರೆ ನಾವು ನೀತಿವಂತರಾಗಿ ಬಾಳ್ಬೇಕು. ಅಜ್ಞಾನವನ್ನು, ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡಾಗ ಇದರ ಅನುಭವ ಮಾಡ್ಕೊಳಕ್ ನಮಗೆ ಬರ್ತದೆ. ಈ ಭೌತಿಕ ತಿಳುವಳಿಕೆಗೂ ನೀತಿ ನಡಾವಳಿಯಿಂದ ನಡ್ಕೊಳ್ಳೋದಕ್ಕೂ ಏನು ಸಂಬಂಧನೇ ಇಲ್ಲ. ಭೌತಿಕ ಜ್ಞಾನ ಮಾಡ್ಕೊಂಡಾಗ ಇದು ನೀತಿ ಪಾಲನೆ ಬೇಕಾಗಿಲ್ಲ. ಅವನು ಲಪುಟಿದ್ದವಗೂ ಮಾಡ್ಕೊತಾನಿಲ್ಲ ಅದ್ರ ಜ್ಞಾನ, ಜಗತ್ತಿನ ಜ್ಞಾನ. ಹೇಗ್ರಿ ಬೇಕಾದಂಥ ಶಾಸ್ತ್ರ ಪಾಂಡಿತ್ಯ ಐತೆ ಅಂದ್ರೆ ಸುಧಾ ನೀತಿ ಇರುದಿಲ್ಲ. ಅವನು ಅದು ಪಶುವಿನ ವರ್ತನನ ಇರ್ತೈತೆ. ಅವನು ಹೋಗಿರುದಿಲ್ಲ. ಅದು ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡಾಗ ನಮಗಿದು ಚಿಂತೆ ಕಡಿ ನೋಡಿ. ಬರೀ ನಿದ್ದೆ ಒಳಗೆ ಹೋಗ್ಯವ, ನಿದ್ದೆ ಮಬ್ಬನೇ ಆಗ್ಬಿಡುತ್ತೆ. ನಿದ್ದೆಯಾಗ ಶರೀರ ಸ್ಟ್ರೆಸ್ ಆಗಿರ್ತದೆ.
ಅದ ಸಮಾಧಿ ಒಳಗೆ ಬುದ್ಧಿ ರಾಗದ್ವೇಷಾದಿಗಳಿಂದ ಸ್ವಚ್ಛ ಆಗ್ಬೇಕು. ಅಂದಾಗಿದೆ ನಮ್ಗಣ ಹೋಗ್ಬರ್ತೈತಿ. ವಿಷಯ ವಾಸನ ದೂರ ಮಾಡ್ಕೊಳ್ಳೋದ ಹೊರತಾಗಿ ಧ್ಯಾನ ಹೆಂಗ ಹತ್ಬೇಕು ಹೇಳಿ ನೀವು? ನೀವು ಶಿವಭಕ್ತರು ಅಂತ ಹೇಳ್ತೀರಿ, ಶಿವದ ನೆನಪಿನಾಗಿರ್ಬೇಕು ಏನು ಶವದ ನೆನಪಿನಾಗಿರ್ಬೇಕು? ನೀವು ಶಿವಭಕ್ತರಾದ್ರೆ ಶಿವ ಅನುಕೂಲ ಹೆಣಕ್ಕೆ ಹೋಗವ್ರು ನೀವು, ಚರ್ಮ ಸುತ್ಕೊಂಡವ ಜಡಿ ಬಿಟ್ಕೊಂಡವ ಅಂತ. ಶಿವ ಪೂಜೆ ಮಾಡೋದು ಅಂದ್ರೆ ಬರೀ ಅದನ್ನ ಮಾಡ್ಕೊಂತ ಕುಂದ್ರವ ನೀನು. ಇದು ಎಂದು ಹೊಳಿಬೇಕಪ್ಪ ನಿನಗೆ? ಅವ ಭಾವ ಅದ ಭಾವ ಬರ್ತೈತಿಲ್ಲ ಶಿವ ಅಂದ್ಕೂಡ್ಲೆ ಏನ್ ನೆನಪಾಗೈತಿ ನಿನಗೆ? ಅದ ಬಂದ ನೆನಪಿಗೆ ಬರ್ತೈತಿ ಚರ್ಮ ಸುತ್ಕೊಂಡವ ಜಡಿ ಬಿಟ್ಕೊಂಡವ ಅಂತ. ಏನ್ ಅದನ್ನ ಕಲ್ಪನಾ ಮಾಡ್ಕೊಂಡು ಕುಂತಿ ಕತಿ ಕಟ್ಕೊಂಡು ಅದಕ್ಕೆ? ಅಲ್ಲ, ಶಿವ ಅಂದ್ರೆ ಮಂಗಲ ಕಲ್ಯಾಣ ಆನಂದ ಸ್ವರೂಪ, ಗೊಂಬೆಲ್ಲ. ಈ ಹುಚ್ಚ ಯಾರು ಬಿಡಿಸ್ಬೇಕು ಹೇಳಿ? ಕೃಷ್ಣ ಅನುಕೂಲ ಕೊಳಲು ಹೋದಾವ ಅಂತ ತಿಳ್ಕೊತಿ, ರಾಮ ಅನುಕೂಲ ದಶರಥನ ಮಗಗೆ ಹೋಗ್ತೀನಿ, ಹೌದಿಲ್ಲ? ಅನ್ಯ ಭಾವನೆ ಇದ ತಪ್ಪು ತಿಳುವಳಿಕೆ ನೋಡು. ಸರಿಯಾದ ಕ್ರಮ ಹಿಡೀನಿ ಅಂತ ಬೇಕಾಗಿಲ್ಲ. ಅವು ತೋರ್ಯಾವ, ತೋರ್ ಎಡಗ್ತಾವ, ಅದ್ರ ಕಡೆ ಲಕ್ಷ್ಯ ಹಾಕುವ. ತೋರ್ ಎಡಗೋದ್ರ ಕಡೆ ಇದ್ದ ವಸ್ತು ಯಾವ್ದೈತಿ ಅದನ್ನು ನೋಡ್ಕೊ. ಅದು ತೋರದೆ ಎಡಗದೆ ಯಾವಾಗಲೂ ಇದ್ದದ್ದು ಅದನ್ನು ನಿನ್ನ ಸ್ವರೂಪ ಅಂತ. ನೀ ಎಂದಾರ ತೋರುದು ಅಡಗುದು ಅದು ನಿನ್ನ ಸ್ವರೂಪ ಅಲ್ಲ. ಅವೆಲ್ಲ ಜಡವಸ್ತುವಿನ ಮಾಯಾದ ತೋರುದು ಮಾಯಾದ ಸ್ವರೂಪ. ಇಲ್ಲದಂಗ ಆಗುದು. ಈಗಿದ್ದು ತೋರ್ತತಿ ಮತ್ತೆ ಅಡಗ್ತೈತಿ. ಏನ್ ಆದ್ರೆ ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದು ತೋರುದಿಲ್ಲ ಅಡಗುದಿಲ್ಲ, ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ಆ ಜ್ಞಾನವನ್ನು ಮಾಡ್ಕೋ. ದುಃಖ ರಹಿತ ಆಗ್ಬೇಕನ್ನುವಂಗಿದ್ರೆ ಬೇರೆ ದಾರಿ ಇಲ್ಲ ಇದಕ್ಕೆ. ನಿದ್ದೆ ಎದ್ದಾಗ ಶರೀರ ಅಸ್ವಸ್ಥ ಆಕೈತಿ. ಅದರ ಸಮಾಧಿಯನ್ನು ಹೊಂದಿದಾಗ ಅಲ್ಲಿ ಅಸ್ವಸ್ಥ ಆಗಿರುವುದಿಲ್ಲ ನಿದ್ದೆ, ಇದು ಶರೀರ. ಬುದ್ಧಿ ರಾಗದ್ವೇಷಾದಿಗಳಿಂದ ಸ್ವಚ್ಛ ಆಗ್ತದೆ ನೋಡ್ರಿ. ಅದಕ್ಕಾಗಿ ನಾವು ಪ್ರಯತ್ನ ಮಾಡೋದಿಲ್ಲ, ಅದಕ್ಕಾಗವಲ್ದು. ರಾಗದ್ವೇಷವು ವಿಮುಕ್ತ ಇಷ್ಟು ವಿಷಯಾನ್ ಇಂದ್ರಿಯಶ್ಚರನ್. ರಾಗದ್ವೇಷಗಳಿಂದ ನೀ ಬಿಡುಗಡೆಯನ್ನು ಹೊಂದಿ ವಿಷಯಾದಿಗಳಿಂದ ಮೊದಲು ಹಿಂದಕ್ಕೆ ಸರಿಸವನ ಇಂದ್ರಿಯಗಳನ್ನು. ಅದಕ್ಕೆ ಹೋಗಿ ಬಿಡದಂಗೆ. ಅದರ ಸುಖ ಸಿಗತೈತೆ ಅನ್ನೋ ರಾಗದ ಮೂಲಕ ಮನಸ್ಸು ಅಲ್ಲಿ ಓಡೋದು. ಅದರ ಸಿಗುದಿಲ್ಲ ಅನ್ನೋ ತಿಳುವಳಿಕೆ ನಿನ್ನಲ್ಲಿ ಜಾಗೃತ ಆಗ್ಬೇಕು. ಏನ್ ಅಂದ್ರೆ ಅದ್ರ ಬಗ್ಗೆ ಆಸಕ್ತಿ ಎಲ್ಲ ಹೋಗ್ಬಿಡ್ತೈತಿ. ನಿಮ್ಮ ಶಿವ ಜ್ಞಾನವೆಂಬ ಕಣ್ಣಿನಿಂದ ಕಾಮನ್ನು ಸುಟ್ಟು ಯಾವ ಕಣ್ಣಿನಿಂದ ಸುಟ್ಟು ಹೇಳಿ? ಈ ಜಡವಾದ ಕಣ್ಣಿನಿಂದ ಸುಡಾಕ್ ಬರ್ತೈತೆ ನಾನು? ಅದು ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಐತಿ. ಏನ್ ಅದನ್ನು ಜಾಗೃತಗೊಳಿಸ್ಬೇಕಾಗಿತ್ತು. ವಿವೇಕ ನಮ್ಮಲ್ಲಿ ಜಾಗೃತ ಆಗದ ಹೊರತ ಈ ಕಾಮನ ಆಸಕ್ತಿ ಹೋಗುದನೇ ಇಲ್ಲ. ನಾವು ಇದನ್ನು ಜಾಗೃತ ಮಾಡ್ಕೊಳ್ಳೋ ಸಂಬಂಧ, ವಿವೇಕವನ್ನು ಜಾಗೃತ ಮಾಡ್ಕೊಳ್ಳೋ ಸಂಬಂಧ ಅಂತ ವಿವೇಕವಂತರ ಸಂಘ ನಾವು ನಿರಂತರ ಮಾಡ್ಬೇಕಾಗೈತಿ. ಜಡಬುದ್ಧಿ ಜಡ ಸಂಘ ಮಾಡೋದ್ರಿಂದ ಮತ್ತಟು ಅದು ಇದ್ದದ್ದು ವಿವೇಕ ಹಾರಿ ಹೋಗ್ಬಿಡ್ತೈತಿ. ಅದ್ರಾಗ ಕಾಲ ಕಳೆದ ಜಡಬುದ್ಧಿ ಜಡಸಂಘ ವರ್ಜಿ ಮಾಡ್ಬೇಕಾಗೈತಿ. ನಾವು ವಿವೇಕವನ್ನು ಜಾಗೃತ ಮಾಡ್ಕೋಬೇಕಾಗಿತ್ತಂದ್ರೆ ಯಾವಾಗಲೂ ಇದರ ಸಂಘ ಬೇಕು ನಮ್ಗೆ. ಭಕ್ತಿ ಮಾಡೋದಂದ್ರೆ ಏನು? ಭಕ್ತಿ ಅಂದ್ರೆ ಅದು ಕೈ ಮುಗುದು ಕಾಲು ಮುಗುದು ಭಕ್ತಿ ಅಲ್ಲ. ಏನಾದ್ರು ತಂದು ಕೊಡೋದು ಭಕ್ತಿ ಅಲ್ಲ. ಭಕ್ತಿ ಅಂದ್ರೆ ಪ್ರೀತಿ. ಎದ್ರ ಮ್ಯಾಗ ಯಾವುದು ಯಾವಾಗಲೂ ಐತಿ, ಇದ್ದ ವಸ್ತು ಯಾವ್ದೈತಿ, ಕೆಡಲಾರ್ದಂಥ ವಸ್ತು ಯಾವ್ದೈತಿ, ಅದ್ರ ಮ್ಯಾಗ ಪ್ರೀತಿ ಇಡೋದು.
ಅದಕ್ಕೆ ಭಕ್ತಿ ಅಂತಾರೆ. ಸ್ವರೂಪಾನುಸಂಧಾನಂ ಭಕ್ತಿ ರೀತಿ ಅಭಿಧೀಯತೆ. ಯಾವಾಗಲೂ ಇದ್ದದ್ದು ಯಾವುದೈತಿ ನಿನ್ನ ಸ್ವರೂಪ, ಅದ್ರ ಮ್ಯಾಗ ನಾವು ಆಸಕ್ತಿ ಇಡಬೇಕಾಗೈತಿ, ಪ್ರೀತಿ ಇಡಬೇಕಾಗೈತಿ. ಈ ತೋರಿಡುವಂಥ ವಸ್ತುಗಳ ಮ್ಯಾಗ ಆಸಕ್ತಿ ಐತಿ ನಮ್ದೆಲ್ಲ, ಅದಕ್ಕೆ ಮೋಹ ಅಂತಾರೆ. ತೋರಿಕೆ ವಸ್ತುಗಳ ಮ್ಯಾಗಿನ, ವಿಷಯ ವಸ್ತುಗಳ ಮ್ಯಾಗಿನ ಪ್ರೀತಿಗೆ ಮೋಹ ಅಂತಾರೆ. ಕೆಡಲಾರದಂಥ ವಸ್ತುವಿನ ಮ್ಯಾಗ ಪ್ರೀತಿ ಇಡೋದಕ್ಕೆ ಭಕ್ತಿ ಅಂತಾರೆ. ನೀ ಭಕ್ತಿ ಮಾಡುವಂತಂದ್ರೆ ಕೆಡಲಾರದಂಥ ವಸ್ತು ಯಾವ್ದೈತಿ ಅದ್ರ ಕಡೆ ಲಕ್ಷ್ಯ ಕೊಡು. ಇವೆಲ್ಲ ಭಕ್ತಿ ಮಾಡೋದ ಫೋಟೋಕ್ಕೂ ಹಾಕು, ಮಾಲೆ ಏರ್ಸೋದು, ಕೈ ಮುಗಿದು ಕಾಲು ಮುಗಿದು, ಇದೇನು ಭಕ್ತಿ ಅಲ್ಲ. ಏನು ಎಷ್ಟು ಜನ್ಮ ಮಾಡಿರೋ ಉಪಯೋಗಿಲ್ಲ. ಆ ಕೇಳಿದ್ದನ್ನು ಬಿಡ್ತಿ, ಬಿಟ್ಟು ಕಾರ ಫೋಟೋ ಪೂಜೆ ಮಾಡ್ಕೊತಕೊಂಡು ಮೊದಲಿಗೆ ಇಲ್ಲ ಅದು. ಸಗುಣೋಪಾಸನೆ ಏನಾರು ಅವ್ನು ಗೊತ್ತಾಗಿಡ್ಕೊಂಡು ಇಲ್ಲ ಅದು ಇಲ್ಲೂಲ್ಲೇ ನಿನಗೆ ಮಾಡಕ್ಕೆ ಬರ್ತೈತಲ್ಲ ಈ ಪೂಜೆ. ಯಾಕ್ರಿ? ಜೀವಿಗಳಿಗೆ ಸಂತೋಷ. ಜೀವಂತ ಮೂರ್ತಿಗಳು ಚೈತನ್ಯ ಇಲ್ದಲ್ಲಿ ನಡ್ಕೊಂಡು ಏನ್ ಮಾಡೋ ಫೋಟೋ ಜಡ ವಸ್ತುಗಳಿಗೆ ಅಲ್ಲನ ಇವೆಲ್ಲ ದೇವ್ರನ. ಚೈತನ್ಯ ಜಾಗೃತ ಐತಿ, ನಡ್ಕೋ ಅಲ್ಲಿ. ಇದು ತಪಸ್ಸು ಅಂತ ನೋಡಿ. ಜೀವಿಗಳು ಕೂಡ ನಡ್ಕೋದ ತಪಸ್ಸು. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಯಾವ ಜೀವಿಗೂ ನೋವಾಗದಂಗೆ ನಡ್ಕೋದ ತಪಸ್ಸು. ಇದನ್ನು ಮಾಡು ಅಂದ್ರೆ ಅದರ ಫಲ ನಿನಗೆ ಸಿಗ್ತೈತಿ. ಆ ಕಲ್ಲು ಕಟ್ಟಿಗೆ ನಡ್ಕೊಂಡ್ರೆ ಅದಕ್ಕೇನಾರ ಯಾಕ್ರಿ ಕುಂದು ಕೊರತೆ ಆಗೈತೇನ? ಅದಕ್ಕೇನಾಗೈತೆ? ಅದಕ್ಕೆ ನಡ್ಕೊಂಡ್ರಿ. ಈ ತೊಂದರೆ ಇದ್ದವಂಗ, ಕಷ್ಟದಾಗಿದ್ದವ, ಏರುಡಿಕೆ ಅದಾವ, ನೀರು ಕೂಡ ಹಸುವಾದವಂಗ ಅನ್ನ ಹಾಕಿ, ಏನೋ ತೊಂದರೆ ಆಗಿದ್ದ ಅವಾಗ ಸಹಾಯ ಮಾಡಿ. ಇದು ದೇವರ ಪೂಜೆ. ದೇವ್ರಂತ ಏನಾರ ಇಟ್ಕೊಂಡು ಆ ಶಬ್ದ ಇಟ್ಕೂಲೆ ನಾವು ಗದ್ದಲ ಹಿಡಿಸ್ತಾವ ನೋಡ್ರಿ. ಈಶ್ವರ ಅಂದ್ಕೂಲೆ ನಮ್ಗೆ ಏನ್ ನೆನಪಿ ಬರ್ತೈತಿ? ಶಿವ ಅಂದ್ಕೂಲೆ ಏನ್ ನೆನಪು ಬರ್ತೈತಿ? ಶಿವ ಪೂಜೆ ಮಾಡೋ ಅಂದ್ಕೂಲೆ ನಾವು ಅದನ್ನ ಗೊಂಬೆ ಇಟ್ಕೊಳಕ ಊದಿನ ಕಡ್ಡಿ ಬೆಳಗಿನೇ ಧೂಪ ದೀಪ ಹಾಕಿ ನಿಮ್ಗೆ ಯಾರು ಹೇಳ್ಬೇಕಿದ? ನಿಮ್ಗೆ ಯಾರು ಹೇಳೋದಿಲ್ಲ ನಿಮ್ಗೆ. ಹಿಂಗೆ ಹೋಗೋದು ಹೋಗಿ ನೀವು ಅದನ್ನೇ ಬೆನ್ನ ಹಾಕಿ ಊಟ ಪೂಜೆ ಮಾಡೀನಿ, ಗೊಂಬೆ ಪೂಜೆ ಮಾಡೀನಿ, ಅದನ್ನ ಮಾಡ. ಜೀವಂತದಾಗ ಇವನು ಬಿಡ್ತಿ ಯಾಕ್ರಿ? ಅವ್ರು ಕೂಡ ವಿರೋಧ ಕಡ್ಬೇಕತಿ, ಬೇಯ್ತಿ ಅವ್ರಿಗೆ. ಅದು ದೋಷ ಬರ್ತೈತೆ ಅನ್ನೋದು ನಿನಗೆ ಹೊಳಿ ಬರ್ತದೆ. ಶ್ರೇಷ್ಠವಾದಂಥದ್ದು ಮನುಷ್ಯನ ಜನ್ಮ. ಪ್ರತಿಯೊಬ್ಬರು ಧಾರಣ ಮಾಡಿದವರು ಅದಕ್ಕೆ ಮಹತ್ವ ಕೊಟ್ಟಿಲ್ಲ ನಾವು. ಅದನ್ನ ಮಹತ್ವ ಕೊಟ್ಟಿದ್ರೆ ಅನ್ಯದ್ರಾಗೆ ಹುಡ್ಕಕ್ಕೆ ಹೋಗಿದ್ವಿ. ಎಷ್ಟು ಜನ್ಮ ಆದ್ರೂ ನಿನಗೆ ಅದು ಸಿಗುದಿಲ್ಲ. ನಿನ್ನ ಬಿಟ್ಟು ಅನ್ಯದ್ರಾಗ ಹುಡ್ಕಪ್ಪ. ಮನುಷ್ಯನ ಜನ್ಮದಾಗ ಅದನ್ನ ತಿಳ್ಕೊಳಕ್ ಬರ್ತೈತಿ, ನನ್ನೊಳಗೆ ಐತೆ ಅನ್ನೋದನ್ನು. ಮನುಷ್ಯನ ಜನ್ಮದ ಲಾಭ ಇದು ಒಂದನ್ನ ಮಾಡ್ಬೇಕಾಗೈತಿ. ಇಲ್ಲಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಬಾಕಿದ ಏನು ಮಾಡುವ ಅವಶ್ಯಕತೆ ಇಲ್ಲ. ಮನುಷ್ಯ ಕುಲದ ಜನನದ ಲಾಭ ಯಾವುದು? ಯಾವುದು? ತನ್ನನ್ನು ತಾ ತಿಳಿಯುದು. ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದ್ರ ಕಡೆ ಲಕ್ಷ್ಯ ಕೊಡ್ಬೇಕಾಗೈತಿ. ಯಾವಾಗಲೂ ಇದರ ಅಭ್ಯಾಸ ಒಳಗೆ ಆಂತರಿಕವಾಗಿ ನಡಿಬೇಕು ನೋಡ್ರಿ. ಅಂದರೆ ಲಾಭ ತಗೊಂಡಂಗ ನಾವು ಒಳಗೆಲ್ಲ ಬರೇ ತೋರಿಡುವಂಥ ವಸ್ತುಗಳ ನೆನಪು, ವಿಷಯ ಚಿಂತನದೊಳಗೆ ಕಾಲು ಕಳೀತೇವೆ. ಈಗ ಜನ್ಮ ಜನ್ಮಾಂತರ ಅದು ಬಂದ್ಬಿಟ್ಟೈತಿ ನಮಗೆ. ವಿಷಯ ಸಂಸ್ಕಾರ, ವಿಷಯದಿಂದ ಸುಖ ಸಿಗ್ತೈತೆ ಅನ್ನುವಂಥ ತಪ್ಪು ತಿಳುವಳಿಕೆ ಬಹಳ ಜನ್ಮದಿಂದ ಆದದ್ದು. ಅದನ್ನ ಹೊಡೆದು ಹಾಕ್ಬೇಕಾದ್ರೆ ಇದಕ್ಕೂ ಅಭ್ಯಾಸ ಬಾಳ್ಬೇಕು. ಶೇರಿಗೆ ಸವಾ ಸೇರ್ ಅಂತಿದ್ರು ಅದು. ಅಷ್ಟೇ ಒಮ್ಮಿಗೆ ಹೇಳಿದಕ್ಕೆ ಆಗುದಿಲ್ಲ. ಎಷ್ಟು ಪಜ್ಜ ಎಷ್ಟು ಹೇಳಿದ್ರು ಮತ್ತು ಪಜ್ಜ ಎಣಿಕೆ ಆಗೋದು ಬಿಡುದಿಲ್ಲ. ಮತ್ತು ಅದ್ರಾಗೈತಿ ಇದ್ರಾಗೈತಿ ಅದ ಸುಖರೂಪ ಅಂತ ತಿಳ್ಕೊಂಡು ಅದ್ರ ಬೆನ್ನ ಹತ್ತೈತಿ. ಅದೇ ಅಭ್ಯಾಸ ಆಗ್ಬಿಟ್ಟೈತಲ್ಲ. ಅನ್ಯದ್ರಾಗ ಐತಿ ಅಂತ, ಎದ್ರೊಳಗೂ ಇಲ್ಲ ನಿನ್ನೊಳಗೆ ಐತಿ ಅನ್ನೋದು ಒಮ್ಮೆ ಖಾತ್ರಿ ಆತಂದ್ರೆ ಎತ್ತೋ ಹೋಗುದಿಲ್ಲ ಅದು ಮನಸ್ಸು. ಅದನ್ನ ಖಾತ್ರಿ ಮಾಡ್ಕೊಳ್ಳೋದರಿಂದ ಇದನ್ನ ಅಭ್ಯಾಸ ಮಾಡ್ಬೇಕಾಗೈತಿ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನವನ್ನ ಇದನ್ನ ಗಟ್ಟಿಗೊಳಿಸ್ಬೇಕಾಗೈತಿ. ಅಂದಾಗ ಇದು ಖಾತ್ರಿ ಆಕೈತಿ ನೋಡ್ರಿ. ಭಕ್ತಿ ಅಂದ್ರೆ ಏನು? ಅದೇನು ಹಾರ್ಮೋನಿಯನ್ ಹಳ್ಳಿಟ್ಟು ಏನು ಊರ್ ಮನೆ ಅಂತಂದ್ಬಿಟ್ಟು ಕಾಮನ ಕಾಟ ತಡಿಲಾರ್ದ ತಲಿ ಕೆಟ್ಟ ಹುಚ್ಚಿಡ ತಿರುಗು ಪಳೆ ಬರ್ತೈತೆ ನೋಡಿ. ಆನಂದದ ಅನುಭವ ಎಲ್ಲಿ ಆಕೈತಿ ಅಂದ್ರೆ ಪರಿಶುದ್ಧವಾದ ಅಂತಃಕರಣದಲ್ಲಿ ಆಕೈತಿ. ಎಲ್ಲಿ ಬೇಕಲ್ಲೇ ತೋರ್ತೈತಿ ಅದು, ಕಲ್ಲಾಗ ಕಟ್ಟಿಗ್ಯಾಗ.
ಅಲ್ಲಿ ದೇವರ ದರ್ಶನ ಆಕೈತೇನೆ, ಆನಂದದ ಅನುಭವ ಆಕೈತೇನೆ. ಅಲ್ಲಿ ದೇವ ದರ್ಶನ ಅಂದರೆ ಆನಂದದ ಅನುಭವ ಆಗೋದು. ಎಲ್ಲಿ ಅಂತಃಕರಣ ಪರಿಶುದ್ಧಿ ಆಕೈತಿ ಯಾವಾಗ ನಮಗೆ ಅದು ಅನುಭವ ಬರ್ತದೆ. ಪ್ರತಿಯೊಬ್ಬರಿಗೆ ಕಲ್ಲಾಗ ಕಟ್ಟಿಗೆಯಾಗ ಜಡದಲ್ಲಿ ಅದು ವ್ಯಕ್ತ ಆಗ್ತದೆ, ಆಗೋದಿಲ್ಲ. ಬಿಡದನ್ನ ಬಿಟ್ಟರೆ ಅರ್ಧ ಕೆಲಸ ಅದಂಗೆ ನೋಡಿ ನಿಮ್ಗೆ. ಜಡ ನಾಮರೂಪಗಳು ಹೇಳಿಕೊ ಜಡ ಅದಾವು. ನೀವು ಕಲ್ಪಿತ ನಾಮರೂಪಗಳು ಆ ನಿಜವಾದ ಇರುವಿನ ಅನುಭವವನ್ನು ತಂದುಕೊಡ್ಲಿಕ್ಕೆ ಆಗೋದಿಲ್ಲ. ನಾಮರೂಪಗಳು ಬೇರೆ ಹಚ್ಚಿದ ಸಾಮಾನ್ಯವಾಗಿ ಎಲ್ಲ ಮುಂಜಾನೆ ಸಂಜೆ ಮಟ್ಟ ಬರೀ ಇದೆ ನಾಮರೂಪಗಳ ಪೂಜೆ ನಡೆದಿದೆ. ಮಾಡಲ್ಲ ಇವ ಮೂರ್ತಿ ಪೂಜೆ ಅಂದ್ರೆ ಜೀವಂತ ಮೂರ್ತಿಗಳನ್ನು ಮಾಡೋದು. ಅವ್ಕರು ಕೂಡ ನಡ್ಕೊಂಡ್ರು ಅಲ್ಲ ಅಂತ ಅವ್ಕರು ಕೂಡ ನಡ್ಕೊಳಾಗ ಅವೇನು ಅನ್ನೋದು ನೋಡು. ಅವ್ಕರು ಕೂಡ ಯಾಕ್ರಿ ಕಲ್ಲು ಕಟ್ಟಿಗೆ ಜಡ ವಸ್ತುಗಳು ಕೂಡ ನಡ್ಕೋತಾನ ಭಕ್ತಿ ಅಂತ. ಇಲ್ಲಿ ನಡ್ಕೋರಪ್ಪ, ಇಲ್ಲಿ ಜೀವಿಗಳು ಕೂಡ ಸಂತೋಷ ಆಗೋ ನಡ್ಕೋ. ಈ ತಪಸ್ಸು ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ದಿನ ದಿನ ನಾವು ಇದನ್ನು ಮಾಡ್ಬೇಕು. ಎಷ್ಟು ಮಂದಿಗೆ ತ್ರಾಸ ಕೊಟ್ಟಿವಿ, ಎಷ್ಟು ಮಂದಿಗೆ ಹಿತ ಮಾಡಿದ್ವಿ. ದಿನವೂ ಮಾಡಬೇಕು. ಪಾಪ ಪುಣ್ಯದ ಲೆಕ್ಕ. ಇವತ್ತು ಏನು ಲಾಭ ಮಾಡ್ಕೊಂಡಿಪ್ಪ, ಎಷ್ಟು ಜನರಿಗೆ ಹಿತ ಮಾಡಿದ್ವಿ, ಎಷ್ಟು ಜನರಿಗೆ ಹಿತ ಮಾಡಿದ್ವಿ, ಪುಣ್ಯ ಎಷ್ಟು ಮಾಡಿದ್ವಿ, ಪಾಪ ಎಷ್ಟು ಮಾಡಿದ್ವಿ ನೋಡು. ಅದಕ್ಕೆ ಒಳ್ಳೇದನ್ನು ಮಾಡಕ್ಕಲ್ಲಿ ನಿನಗೆ ಒಳ್ಳೇದಾಕೈತಿ. ನಿಜವಾದದ್ದನ್ನು ಅನುಭವ ಮಾಡ್ಕೊಳ್ಳವ ಮನಸ್ಸಿನಾಗ ಸಹಿತ ಅವ ಕೆಡಕ್ಕೆ ಬಯಸಕ್ಕೆ ಹೋಗುದು. ಇನ್ನು ಕೃತಿಯಿಂದ ಅವ ಮಾಡಕ್ಕೆ ಹೋಗುದು. ಕೆಟ್ಟ ಕೃತಿಗಳು ಜರುಗುವುದೇ ಇಲ್ಲ. ಮನಸ್ಸಿನಾಗ ಅವ ಒಳ್ಳೆಯ ಭಾವನೆ ಇತ್ತು ಅಂದ್ರೆ ಅವನ ಕೃತಿ ಅಂದ್ರೆ ಒಳ್ಳೆಯ ಕೃತಿಗಳು, ಒಳ್ಳೆಯ ಮಾತು, ಒಳ್ಳೆಯ ಮನಸ್ಸು ಅವನದೇ ತಯಾರಾಕೈತಿ. ಮಾತು ಮನಸ್ಸು ಒಳ್ಳೆಯ ಭಾವನೆ ಇತ್ತು ಅಂದ್ರೆ ನಿನಗದ್ರ ಲಾಭ ಆಗೈತಿ. ಅಂತ ಒಳ್ಳೆಯ ಕೃತಿಗಳೇ ನಡೀತಾವ. ಮನಸ್ಸಿನಾಗ ಹೀನ ವಿಚಾರಗಳಿದ್ವು ಅಂದ್ರೆ ಅಕ್ಕವು ನಾವು ಮಾಡಕ್ಕೆ ಹಚ್ಚೇ ಬಿಡ್ತಾವು. ಒಮ್ಮೆಲೆ 2 ಸಲ ಇಟ್ಟು 3 ಸಲ ಬಂದ್ರೆ ಅದು ಚಾಲೂನ ಆಗಿಬಿಡ್ತದೆ. ಹೀನ ಕೃತಿಗಳು ಜರುಗಾಕ ಚಲೋ ಹೋಗ್ತಾವೆ. ಅದು ಹದಗೆಟ್ಟು ಹೋಗ್ತೈತಿ. ನಿಮ್ದೆಲ್ಲ ಜೀವನ ಎಲ್ಲ ಬಾದಾಗಿ ಮಾಡಬೇಡ. ಅದನ್ನು ಒಳ್ಳೆಯದನ್ನ ಮಾಡು. ಜನರಿಗೆ ಹಿತ ಆಗುವಂಥದ್ದನ್ನು ಮಾಡು. ವಿವೇಕದಿಂದ ವಿವೇಕದಿಂದ ವರ್ತನ ಮಾಡೋರು ಎಷ್ಟು ಬಂದಿದ್ದಾರೆ. ತಡೆಯಲಿಕ್ಕೆ ನಿಷಿದ್ಧ ವ್ಯವಹಾರ ಮಾಡು. ಮನುಷ್ಯನಾಗ ಸಹಿತ ಬರ್ದಂಗೆ ಯಾವಾಗಲೂ ಅದರ ಅನುಸಂಧಾನದಾಗ ಬಿಡಬೇಕು ನೋಡಿ. ವಿಷಯ ಚಿಂತನ ಕೈ ಬಿಡಬೇಕು. ಆತ್ಮಚಿಂತನ ಬಳಸುವಂತ ಹೋದಾಗ ನಮಗೆ ಹೋಗ್ಬೇಕು. ಅದನ್ನು ಮಾಡಕ್ಕೆ ತಯಾರಿಲ್ಲ ನಾವು. ಅಂಥ ಪರಿಸರನೂ ಇಲ್ಲ. ಯಾರು ನೆನಪಿ ತಂದ್ಕೊಡೋರು. ನೀನ ಪರಬ್ರಹ್ಮ ಸ್ವರೂಪ ಇದ್ದಿ, ದೇವರೇ ನೀನಿದ್ದಿ ಅನ್ನೋದು ನೆನಪು ಮಾಡಿಕೊಡೋರು ಯಾರು? ಅದರ ಬಗ್ಗೆನ ನಾವು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಅನ್ಯವಾಗಿ ಏನಾರ ಐತೆ ಅಂತ ತಿಳ್ಕೊಂಡ ನೀ ಎಷ್ಟು ಜನ್ಮ ಅದನ್ನು ಹೊಂದಬೇಕಂತ ಕೂತು ಅದು ಸಿಗುವುದೂ ಇಲ್ಲ. ಭಿನ್ನವಿಟ್ಟರ ಸಲೆಯನ್ನುಂಟು ಕಾಣಿಸಲು ಬರಿದೆ ತನ್ನನೇ ಪರವೆಂದು ಬಗೆಯುವುದಲ್ಲದೆ ಅಂತ. ಆ ಶ್ರೇಷ್ಠ ವಸ್ತುನ ನಾನದೇನೆ ಎಂದು ನಿನ್ನ ಬಿಟ್ಟು ಅನ್ಯವಾಗಿ ಹುಡುಕಿ ವ್ಯರ್ಥ ಕಾಲ ಗಳಿಬೇಡ. ನೀ ಸುಮ್ಮನೆ ವೇಳೆ ಹೋಲಿಕೆ ನೋಡಿ. ಬಳಗ ಭೋಗಲಾಲ ಸಾಹಿತ್ಯ ಅಂದ್ರೆ ಧ್ಯಾನ ಕೂಡಕ್ಕೆ ಅವಕಾಶ ಕೊಡೋದಿಲ್ಲ. ಎಳ್ಕೊಂಡು ಹೋಗ್ತೈತಿ. ಮತ್ತೆ ನಿದ್ದೆ ಹತ್ತಿದಾಗ ನಿಮ್ಮ ದೇವರು ದಿನರು ಎಲ್ಲಿದಾವ ಹೇಳಿ? ನೀವು ಅದೇರಲ್ಲಿ ಇನ್ನುಳಿದದ್ದು ಯಾವೂ ಇಲ್ಲ ಅಲ್ಲಿ. ಅಲ್ಲಿ ಹೆದರು ಕೆಲಸ ಏನೈತ್ರಿ? ಏನೆಲ್ಲ ಗದ್ದಲ ಇರೋದು ಎಚ್ಚರಿಕೆ ಆಗ ನೋಡ್ರಿ. ಎಚ್ಚರಿಕೆ ಬಾಳ್ಯದಿಂದ ತಲೆ ಕೆಡಿಸ್ಕೊಂತಿರೋ ಏನು ನಿದ್ರೆ ಮಾಡಿ ತಲೆ ಕೆಡಿಸ್ಕೊತಿರೋ ಹೇಳಿ? ನೀವು ಎಲ್ಲಿ ಸಿಗ್ಬೇಕು ನಿಮ್ಗೆ ಸಾಧುಗಳು ಸನ್ಯಾಸಿಗಳು ನೋಡಿ? ನಾವು ಸೋಗಿಗೆನ ಬೆನ್ನು ಹತ್ತವ್ರು. ನೀವು ಭ್ರಾಂತಿ ಆಗೈತಿ ನಿಮ್ಗೆ. ಮಾತಾಡಕ್ಕೆ ಬಂದ ನಾವು ಸಾಧು, ನಾವು ಮಾತಿನ ಜ್ಞಾನ ಅಲ್ಲ ಏನು ಕೃತಿ ಒಳಗೆ ಅಳವಡ್ಬೇಕಲ್ಲ. ಅಂಥವರಿಂದ ಜಗತ್ತಿಗೆ ಕಲ್ಯಾಣ ಆಕೈತಿ. ಯಾರು ಅದನ್ನು ನಮ್ಮ ಕೃತಿ ಒಳಗೆ ಅಳವಡಿಸ್ಕೊಂಡಿರ್ತಾರೆ, ಅದರಂತೆ ಜೀವನ ಯಾರು ಸಾಕ್ಷಿ ಇರ್ತಾರೆ, ಅವ್ರ ದರ್ಶನದಿಂದ ನಮಗೆ ಕಲ್ಯಾಣ ಆಕೈತಿ.
ವಿವೇಕ ವೈರಾಗ್ಯದ ಅಭ್ಯಾಸ, ಸತತ ಅಭ್ಯಾಸದಿಂದ ಬುದ್ಧಿ ಸಂಸ್ಕಾರವನ್ನು ಹೊಂದತಿ. ಅದು ಎಲ್ಲಿ ಸಿಗ್ತೈತಿ ಅಂದ್ರೆ ಸತ್ಸಂಗದೊಳಗೆ ಸಿಗ್ತೈತಿ. ಜಡ ಬುದ್ಧಿ ಜಡ ಸಂಘದಾಗ ಸಿಗ್ತದೆ, ವಿವೇಕ ಎಲ್ಲಿ ಸಿಗ್ಬೇಕು? ಬಾಳೆ ಮಾಡಿ ಸುಖ ಹೊಂದಬೇಕನ್ನೋ ಇಚ್ಛಾ ಏನದ ನೋಡ್ರಿ, ಇದ ಕಾಮ. ಏನ್ ಅದು ಕಾಮ ಕೈಯಾಗ ಸಿಗುವ ವಸ್ತು ಅಲ್ಲ ಅದು. ಆ ಕಾಮನ ಕೈಯಾಗ ನೀವು ಸಿಕ್ಕೊಂಡು ಒದ್ದಾಡ್ತೀರಿ, ಹೌದಿಲ್ಲ? ಪ್ರತಿಯೊಬ್ಬರು ಅದರಿಂದ ಪಾರಾದವ್ರು ಯಾರದಾರ ಹೇಳ್ರಿ? ಕಾಮನ ಕೈಯಾಗಿಂದ ಪಾರಾದವ್ರು ಎಷ್ಟು ಮಂದಿ ಇದ್ರಿ ಹೇಳ್ರಿ? ಅವ ಯಾವ್ರಿ? ಅವ ಕಾಮನ ಕೈಯಾಗ ಸಿಗ್ಲೇ ಇದ್ದಾವ. ಬಟ್ ಹಚ್ತೇನೆ ಅಂತಿದ್ರದ್ದು. ಕಾಮನ ಗೆದ್ರೆ ರಾಮನ ನೀನದಿ ಅನ್ನೋದು ಅನುಭವ ಬರ್ತೈತಿ. ಎಲ್ಲಿ ಕಾಮದ ಅಲ್ಲಿ ರಾಮ ಇಲ್ಲ, ಎಲ್ಲಿ ರಾಮದ ಅಲ್ಲಿ ಕಾಮ ಇಲ್ಲ. ಜೋ ಕಾಮ ಹೈ ವಹ ರಾಮ ನೈ. ಎಲ್ಲಿ ಕಾಮದ ಅಲ್ಲಿ ರಾಮ ಇಲ್ಲ, ರಾಮ ಇದ್ದಲ್ಲಿ ಕಾಮ ಇಲ್ಲ. ಆರಾಮ ನಿನ್ನೊಳಗೈತಿ. ನೀನಾಗಿದ್ದಾಗ ನೀ ಆರಾಮಿರ್ತಿ. ಅನ್ಯ ಭಾವನೆಗಳನ್ನು ಮಾಡಿದ ಕೂಡಲೇ ಕಾಮನೆಗಳು ಕಾಟ ಚಲೋ ಆಗ್ತೀನಿ. ಏನ್ ಮರ್ತಿ ಅದನ್ನ, ನಿನ್ನ ಭಾವನೆಯನ್ನು, ಆರಾಮಿನ ಭಾವನೆಯನ್ನು ಮರೆತು ಅನ್ಯ ಭಾವನೆಗಳನ್ನು ಮಾಡಿಕೊಂಡ ಕಾಮನ ಕಾಟ ಚಲೋ ಆಗ್ತದೆ. ಅದಕ್ಕೆ ಯಾವಾಗಲೂ ಮರಿರಂಗ ನಿಜದ ಎಚ್ಚರಿಕೆ ಒಳಗಿರ್ಬೇಕು. ನಿನ್ನ ನೆನಪಿನಾಗ ನೀ ಇದ್ದಾಗ ಕಾಮನ ಕಾಟ ತಪ್ಪಿಸ್ಕೊಳಕ್ ಬರ್ತದೆ. ನೀ ಏನದಿ ಅದನ್ನ ಬಿಟ್ಟು ಅಲ್ಲದನ್ನ ನೆನಪು ಮಾಡ್ಕೊತ ಕುಂತಿ, ಅದ ಕಾಮನ ಕಾಟ ಹೆಚ್ಚಾಗೈತಿ. ಏನ್ ಅವ ಏನ್ ಹೆದರಿಕೆನೂ ಇರೋದಿಲ್ಲ, ನಾಚಿಕೆನೂ ಇರೋದು. ಕಾಮಾತುರಾಣಂ ನ ಭಯಂ ನ ಲಜ್ಜಾ. ಬರೇ ಅದ ವ್ಯಸನದಾಗ ಇರೋದು. ಕಾಮನೆಗಳನ್ನು ಅನ್ಯದರಿಂದ ಸುಖ ಹೊಂದಬೇಕನ್ನೋ ಆಶೆ, ಅದ ಕಾಮ ಬಯಕೆಗಳು ಕಾಡ್ತಾವ ನಿನ್ನ. ಯಾರು ಹೊಂದ್ಯಾರಣ? ಒಬ್ಬರ ಅದಾರನ್ರಿ ಜಗತ್ತಿನ ವಸ್ತುಗಳನ್ನು ಹೊಂದಿ ಸುಖದಿಂದ ಇದ್ದವ್ರು ಯಾರು? ಒಬ್ಬರ ಉದಾಹರಣೆ ತೋರ್ಸೋದು ನೀವು. ಮತ್ತು ಅವುಗಳ ಪ್ರಾಪ್ತಿಗಾಗಿ ಪ್ರಯತ್ನ. ರೆಡಿ ಇದ್ದದ್ದನ್ನು ಹೊಂದಕ್ಕೆ ಒಲ್ಲಿಂತಿಯಲ್ಲೋ, ಸಿದ್ಧವಾಗಿದ್ದದ್ದು ಅದು, ಯಾವಾಗಲೂ ಇದ್ದು ವಸ್ತು ಅದು. ಮತ್ತು ಏನಾರ ಮಾಡಿ ಹೊಂದಬೇಕಂತ ವ್ಯರ್ಥ ನೀ ಮಾಡೋದೆಲ್ಲ ಪ್ರಯತ್ನ, ನಿರರ್ಥಕ ಶ್ರಮ. ಯಾವಾಗಲೂ ರೆಡಿ ಇದ್ದದ್ದು. ವಶ್ಯಮಿದೆಂದಿನ ಲಕ್ಷಿಸಿ ಕೊಟ್ಟು ಯಾವಾಗಲೂ ಇದ್ದದ್ದು ಅದ ಅಂತ ತಿಳ್ಕೋ. ಅದನ್ನ ನೀನು ಹೊಸದಾಗಿ ಏನಾರ ಪಡಿಬೇಕಾಗಿಲ್ಲ. ಅದು ಸುಜನ ಶಿರೋಮಣಿ ಶಿಷ್ಯನೇ, ನಿನ್ನ ನಿಜ ಊಹಿಸಬಾರದು ಸಂಪನ್ನ. ಅದು ವಚನಕ್ಕೆ ಗೋಚರ ಮಲ್ಲೆಂದು, ಮನಸ್ಸಿಗೆ ವಿಷಯವದಲ್ಲೆಂದು. ಸತ್ಯಂ ಜ್ಞಾನಂ ಸುಖಾತ್ಮಕನೆಂದು, ನಿತ್ಯಂ ಪರಿಪೂರ್ಣಂ ತಾನೆಂದು. ದೃಶ್ಯ ವಿಲಕ್ಷಣ ದಿಮ್ಕುರುಹಿಟ್ಟು, ವಶ್ಯಮಿದೆಂದೇನೆ ಲಕ್ಷ್ಯ. ಯಾವಾಗಲೂ ಸಿದ್ಧವಾಗಿರ್ತಕ್ಕಂಥ ವಸ್ತು ಅಂತ ತಿಳ್ಕೊ. ನೀ ಏನಾರ ಮಾಡಿ ಅದನ್ನ ಹೊಂದಾಗ, ಏನಾರ ಮಾಡಿದ್ರೆ ಏನಾರ ಹಾಕೊಂಡ್ಕೊಂಡು ಹೋಗ್ತೀವಿ. ಏನಾರ ಏನೂ ಆಗಬಾರ್ದು ಅಂದ್ರೆ ಏನೂ ಮಾಡಕ್ ಹೋಗ್ಬೇಡ. ನೀವು ಮಾಡಿದಾಗ ಗೊತ್ತಾಗೈತೆ. ನೀನು ಆರಾಮ್ ಏನು ಮಾಡ್ಲೇ ಇದ್ದಾಗ ಗೊತ್ತಾಗೈತೆ. ನಿದ್ದೆಯೊಳಗೆ ಆರಾಮಿದ್ನಿ ಅಂತ ಹೇಳ್ತೀರಿ, ಅಲ್ಲಿ ಏನು ಮಾಡಿದ್ರಿಪ್ಪ? ಏನು ಮಾಡೋದೆಲ್ಲ ಕೈ ಬಿಟ್ಟಾಗ ಆರಾಮಿದ್ನಿ ಅಂತಿ, ಆರಾಮಿನ ಅನುಭವ ಆಗೈತಿ ನಿನಗೆ. ಎಚ್ಚರಿಕೆ ಒಳಗೆ ಒಂದಿಲ್ಲ ಒಂದು ಕರ್ಮವನ್ನು ಮಾಡೇ ಮಾಡ್ತಾರೆ. ಯಾರು ಆರಾಮದಿರಿ ಹೇಳಿ? ಏನಾರ ಮಾಡೋದೆಲ್ಲ ಕೈ ಬಂದ್ ಯಾವಾಗ ಆಕೈತಿ, ಅವಾಗ ನಿಮಗೆ ಇದು ಸೂತ್ರ ಇರ್ತೈತಿ ನೋಡಿ, ಆರಾಮಿನ ಸೂತ್ರ. ಅಲ್ಲಿ ಎಳ್ಳೆಣ್ಣೆ ತುಂಬ ಕ್ರಿಯೆ ಇಲ್ಲ. ಏನಾರ ಮಾಡಿದ್ರೆ ಏನಾರ ಆಗೋದು, ಏನೂ ಮಾಡ್ಲಿಲ್ಲ ಅಂದ್ರೆ ನೀ ಆರಾಮನ ಇದೇನು, ಯಾರದೇನು ನಿನಗೆ ಅನುಭವ ಬರ್ತದೆ. ಅದಕ್ಕೆ ಸುಮ್ಮನೆ ಇರು. ಏನಾರ ಮಾಡಿದ್ರೆ ಬರ್ತೈತೆ, ಅದು ಸುಮ್ಮನೆ ಇರಕ್ಕೆ ಏನ್ ಮಾಡ್ಬೇಕಾಗೈತೆ ಅಂದ್ರೆ, ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇರೋದು ಮಾಡ್ಬೇಕಾಗಿತ್ತು. ಸುಮ್ಮನೆ ಇರೋದು ಹೇಗೆ? ಸುಮ್ಮನೆ ಇರಕ್ಕೆ ಏನ್ ಮಾಡ್ಬೇಕಿದೆ? ಏನಾರು ಮಾಡೋದಕ್ಕೆ ಕೈ ಬಿಡೋದು. ಏನಾರು ಮಾಡೋಕೆ ಈಗ ಸುಮ್ಮನೆ ಇರೋಕೆ ಎಲ್ಲ ಮಾಡೋದೆಲ್ಲ ಬಂದಾದಾಗ ಇದು ಅನುಭವ ಬರ್ತೈತಿ. ಯಾಕಂದ್ರೆ ಸರಳ ಐತಿ, ಸರಳ ಇದ್ದದ್ದು ನಮ್ಗೆ ಕಠಿಣ ಅನ್ಕೊಂತೈತಿ. ಅಂತವ್ರ ಸಂಘ ಇಲ್ಲದಕ್ಕೆ ಹಂಗಾಗೈತಿ ನಮ್ಗೆ. ಬರೇ ಜಡ ಬುದ್ಧಿ ಜಡ ಸಂಘ. ಅದನ್ನ ಮಾಡಿನೇ ಇದನ್ನ ಮಾಡಿನೇ ಅವ್ರು ನೋಡಿ ನಿನಗೂ ಹಂಗ ಮಾಡುವಂಗಾಗ್ತೈತಿ, ಅದಿಲ್ಲ? ಅದನ್ನ ಮಾಡಿದ್ರೆ ಅದ್ರ ಫಲ ಏನಾಕೈತಿ ನೋಡ್ಕೊ. ಅದನ್ನ ಮಾಡಿದ ಮ್ಯಾಗ ಅದ್ರ ಪರಿಣಾಮ ಆಗೇತಿ ಇರ್ತೈತಿ ನಿನಗೆ. ಅದನ್ನ ಊಟ ಮಾಡಬೇಕಾಗೈತಿ. ನೀ ಏನ್ ಮಾಡ್ತೀಯ ಅದು ಸಿಗ್ತೈತಿ. ಮಾಡೋದೆಲ್ಲ ಕೈ ಬಿಟ್ಟು ನೀನು ಇರುವಿನ ಕಡೆ ನಿಲ್ಲಕ್ ಕೊಟ್ಟೆ ಅಂದ್ರೆ, ನಿನ್ನನ್ನೇ ತಿಳ್ಕೊಬೇಕಾದ್ರೆ ಏನಾರು ಮಾಡ್ಬೇಕಾಗಿತ್ತು. ಜ್ಞಾನ ಪ್ರಾಪ್ತಿಗಾಗಿ ಏನೂ ಮಾಡೋ ಅವಶ್ಯಕತೆನೇ ಇಲ್ಲ. ಜಗತ್ತಿನ ವಸ್ತುಗಳ ಪ್ರಾಪ್ತಿಗಾಗಿ ಮಾಡಬಹುದು. ವಿಷಯಗಳು ಸಿಗ್ತಾವ ಏನಾರು ಮಾಡಿದ್ರೆ, ಕರ್ಮ ಮಾಡಿದ್ರೆ. ಆರಾಮ ಅದು. ಏನಾರ ಕರ್ಮದ ಫಲ ಅದಲ್ಲ. ಕರ್ಮದಿಂದ ನಿನಗೆ ಮತ್ತಷ್ಟು ಈ ದುಃಖನ ಐತಿ ಹೊರತು ಸಮಾಧಾನ ಶಾಂತಿ ಇಲ್ಲ. ಇದನ್ನ ಅವಲಂಬಿಸಿಕೊಂಡ ಸುಖದಿಂದ ಇರ್ಬೇಕಂದ್ರೆ ಸಾಧ್ಯ ಇದೆ ವಿಷಯ ವಸ್ತುಗಳನ್ನು ಅವಲಂಬಿಸಿಕೊಂಡು.
ಕರ್ಮ ಎಲ್ಲ ವಿಷಯ ವಸ್ತುಗಳ ಪ್ರಾಪ್ತಿಗಾಗಿ ಮಾಡೋದು. ನೀನು ತೇಕುವುದೆಲ್ಲ ಯಾವ್ದು ಸಂಬಂಧ? ವಿಷಯಗಳ ಪ್ರಾಪ್ತಿಗಾಗಿ. ಅವುಗಳಿಂದ ಏನ್ ಲಾಭ ಐತೆ ನೋಡ್ಕೊಂಡು. ಎಷ್ಟು ಅದ್ರ ಬಗ್ಗೆ ತೇಕ್ಬೇಕಾಗೈತಿ ವಿಷಯ ವಸ್ತುಗಳ ಪ್ರಾಪ್ತಿಗಾಗಿ. ಶರೀರಕ್ಕೆ ಎಷ್ಟದನು, ಯಾಕೆ ಮನಸ್ಸಿಗೆ ಎಷ್ಟು ತ್ರಾಸ. ಅದನ್ನ ಗಳಿಸ್ಬೇಕಾತಂದ್ರ ಯಾಕ್ರಿ? ಧನವ ಗಳಿಸುವಲ್ಲಿ ಮನಕ್ಕೆ ಮೊದಲು ದಿಗಿಲು ಮಿಗಿಲು, ನಡುವೆ ತನುವೆ ಅತಿ ಬಳಲಿಕೆ, ಮತ್ತ ಸಮಿತಿತೆ ಅನ್ನೋ ಚಿಂತೆ, ಅದ್ರ ಯಾರು ತಗೊಂಡು ಹೋಗ್ತಾರ ಅನ್ನೋ ಚಿಂತೆ. ಯೋಗ್ಯ ಅದು ಎಷ್ಟ ಏನೇನು ಮಾಡಿರ್ತೀಯ ಅದ್ರ ಸಂಬಂಧ, ದುಡ್ಡು ಗಳಿಸುವ ಸಂಬಂಧ ಪಾಪ ಕೃತಿಗಳನ್ನು ಮಾಡ್ತೀವಿ. ಮಾಡಲುಚಿತವೇ ಮನುಜ ಮಾಡಲುಚಿತವೇ, ಕೂಡೆ ಬಾಧೆ ಬಹಳವಿರುವುದು ನೋಡಿ ದನದ ಲೋಭವಿದ. ಬೇಕಲ್ರಿ ಮತ್ ನಮ್ಮ ವ್ಯವಹಾರಕ್ಕೆ ಅಂತ. ಏಟ್ ಬೇಕು ಅದಕ್ಕೆ? ಯಾಕ್ರಿ ತೆರೆ ಚರಿತಾರ್ಥಕ್ಕೆ ಏಟ್ ಬೇಕಾಗಿತ್ತಪ್ಪ? ಬದುಕಾಕ ಬಾಳ್ ಬೇಕಾಗಿಲ್ಲ. ಅದು ಒಂದು ಮುಟಿಗೆ ಹಿಟ್ಟು, ಒಂದು ಹಳಕ್ಕೆ ಉಪ್ಪು ಕಲಿಸಿ ಬೆಚ್ಚಗೆ ಮಾಡಿ ಅಮಲಿ ಮಾಡಿ ಹೊಡಿ, ನಿನ್ನ ಜಠರಾಗ್ನಿ ಶಾಂತ ಇರ್ತೈತಿ. ಅದ್ರ ಶರೀರ ಆರೋಗ್ಯ ಇರ್ತೈತಿ. ಅದನ್ನ ಮಾಡಕ್ ನಾಲ್ಗಿ ರುಚಿಗೆ ಬೆಣ್ಣೆ ಹತ್ತಿ ಬಿಟ್ಟೆಲ್ಲ ನೀನು. ಇಷ್ಟೆಲ್ಲ ಗದ್ದಲ ಮಾಡ್ಬೇಕಾಗಿತ್ತು ನಾಲ್ಗಿ ರುಚಿಗೆ. ಏನ್ ಬಿಡ್ರಿ, ಒಟ್ಟ ಏನೇನು ಇಲ್ಲ. ಶರೀರ ರೋಗಾದಿಗಳು ಬರುದಿಲ್ಲ ನಿನಗೆ. ಅಂಬ್ಲಿ ಕುಡಿಯಕ್ ಹತ್ತನಿ, ಅದು ಬೀಸಿದ ಹಿಟ್ಟಿಂದ. ಮತ್ತ ಈ ಗಿರ್ನ್ಯಾಗ ಹಾಕ್ಸಿದ್ರಾಗ ಏನಿಲ್ಲ. ರೊಟ್ಟಿನೂ ಚಲೋ ಬೇಕಾದ್ರೆ ರೊಟ್ಟಿ ತಿಂದ್ರು ಅದ ಏನು ಇಲ್ಲ. ಗಿರ್ನ್ಯಾಗ ಹಾಕಿದ ಎಲ್ಲ ಸುಟ್ಟು ಹೋಗಿರ್ತೈತ. ಅದಕ್ಕೆ ನಮಗೆ ಹಿಂಗಾಗಿತ್ತು ಪರಿಸ್ಥಿತಿ. ಶರೀರದಾಗ ಜೀವ ಇಲ್ದಂಗಾಗೈತಿ. ವಯಸ್ಸದವ ಹಿಂಗ್ಯಾಕೆ ಹೋಗಿದ ಅಂದ್ರೆ ಮತ್ತೆ ಆಹಾರನ ಅಂತದೈತಿ. ಏನ್ ಮಾಡೋದು? ಹೌದಿಲ್ಲ? ಮೊದಲಿನ ಮಂದಿ ಎಂತ ಆಹಾರ ಐತಿತ್ತು. ನಾವು ಬಹಳ ಶಾಣ್ಯರಾಗಿ ಅವನ್ನೆಲ್ಲ ಕೆಡಿಸ್ಕೊಂಡ್ಬಿಟ್ಟೇವಿ. ಆಹಾರ ಪದ್ಧತಿ ಎಲ್ಲ ಕೆಟ್ಟು ಹೋಗ್ಬಿಟ್ಟು. ಮೊದಲ ಹಂಗ ಜವಾರಿ ತಿಂತಿದ್ವಿ ಬಹಳ ದಿನ, ದೀರ್ಘಾವಧಿ ಬೆಳೆ. ಅದಕ್ಕೆ ಶರೀರ ಬಹಳ ದಿನ ಬದುಕ್ತಿತ್ತು. ಇದು ಅಲ್ಪಾವಧಿ ಬೆಳೆ ತಿನ್ನಾಕತ್ತಿದ್ಕೂಲ ಮತ್ತು ಶರೀರದ ಹೈಬ್ರಿಡ್ ತಡೆಯಲ್ಕ ಬಂತಪ್ಪ. ಇದಕ್ಕೆ ದಾಳಿ ಬರ್ತೈತಿ. ಎಂತ ಅನ್ನವಂತಿ ಹಂಗ ತಯಾರಾಕೈತಿ ಶರೀರ. ಅದಕ್ಕೆ ಫಾರಿನ್ನವರೆಲ್ಲ ದೀರ್ಘಾವಧಿ ಬೆಳೆ ತಿನ್ನಾಕ್ತಾರ. ಈಗ ಅವ್ರು ಶೈನ್ಯರಾಗ್ತಾರ. ಈಗ ಅವರೆಲ್ಲ ನಾವು ನಮ್ಗೆ ಹೈಬ್ರಿಡ್ ಕೊಟ್ರ ಅವ್ರು ತಿಂದ ಹಾಳಾಗೋರಿ ಅಂತೇಳಿ. ಎಲ್ಲ ಹೈಬ್ರಿಡಪ್ಪ. ಅವಧಿ ದೀರ್ಘಾವಧಿಗೆ ಬರ್ಬೇಕಾದ ಫಲ ಅಂತದನ್ನ ತಿನ್ನೋದ್ರಿಂದ ನಮ್ಮ ಶರೀರನು ಗಟ್ಟಿ ಇರ್ತೈತಿ. ದೀರ್ಘಾವಧಿಯವರೆಗೆ ಇರ್ತೈತಿ. ನೋಡಿ ನೀವು ಅದರ ಪರಿಣಾಮ ಆಗೇತಿ ಇರ್ತೈತಿ ನಮ್ಗೆ. ತಡೆಯಲ್ಕೆ ನೋಡಿ ಸಣ್ಣ ಸಣ್ಣ ಹುಡುಗರು ಇರ್ತಾವ. ಏನ್ಲಿ ತಡೆಯಲ್ಕೆ ಇದಾಗ್ತಾ ಇದೆ. ಈಟ ಐತ್ಲಿ ಹಡ್ದೈತಿದು ಹೋಗೋ ನೀನು. ಏನ್ ಮಾಡೋದು? ಏನ್ ಮಾಡೋದು ತಗೊಂಡವನು? ಹೈಬ್ರಿಡ್ ಹೌದಿಲ್ಲ? ತಡೆಯಲ್ಕೆ ಹೂವಾಗಿ ಕಾಯಾಗ ಚಲ್ವಕ್ಕಾವು ಈಟ ಇಲ್ಲ ಇರ್ತಾವ. ಇದು ಜವಾರಿ ದೌಡ್ ಆಗೋದಿಲ್ಲ. ಅವಧಿ ಬೇಕು. 6 ತಿಂಗಳಿಗೆ ಹಾಕ್ರಿ ಅವಧಿ ಇರ್ತಿತ್ತು ಅವಾಗ. ಈಗೆಲ್ಲ ಹೈಬ್ರಿಡೇಷನ್ ಎಲ್ಲ ಶರೀರ ಎಲ್ಲ ಹಿಂಗೆ ಹಾಕೊಂಡು ಶಾಣೆತನ ಹೆಚ್ಚಾಗಿ ಹಿಂಗಾತಿ. ಅದಕ್ಕೆ ಮೊದಲಿನ ಸ್ಥಿತಿಗೆ ನಾವು ಮರಳಬೇಕಾಗೈತಿ. ಮೊದಲಿನ ಮಂದಿ ಹೆಂಗಿತ್ತು ಅದರಂತೆ ಮೊದಲಿನ ಸ್ಥಿತಿ ನೆನಪು ಮಾಡ್ಕೋ. ಅದನ್ನ ಮೂಲ ಹೆಂಗಿತ್ತು ಅವಾಗ, ಹೆಂಗೆ ಜೀವನ ಸಾಗಿಸ್ತಿದ್ರು. ಆಡಂಬರ ನಮೂನಿ ತಿಂತಿದ್ದಿಲ್ಲ ಅವಾಗ ಅವ್ರು. ಯಾಕ್ರಿ? ನಮೂನಿ ಮಾಡ್ಕೊಂಡು ಮನಸ್ಸನ್ನು ನಮೂನಿ ಆಗಕ್ಕೆ ಚಲೋ ಆಯ್ತು. ಏಕಾನ್ನ ಭೋಜನ ಮಾಡ ಆಕೈತೆ ಯಾಕ್ರಿ? ಒಂದ ತಿನ್ನೋದಪ್ಪ ಆಕೈತಿ. ಬರೀ ಏನ್ ತಿಂತಿ ಅದನ್ನ ತಿನ್ನೋದು. ಮತ್ತೊಂದು ಬೇಡುವಂಗಿಲ್ಲ. ಬ್ಯಾಸರ ಆಯ್ತು ಇವತ್ತು ಮಾಡಿದ್ ನಾಲ್ಕು ತಿನ್ನೋಂಗಿಲ್ಲ ನಾವು. ಯಾಕ್ರಿ? ಇವತ್ತೊಂದು ನಮೂನಿ, ಮುಂಜಾನೆ ಒಂದು ನಮೂನಿ, ಸಂಜೆ ಮುಂದೆ ಒಂದು ನಮೂನಿ. ಅದು ಒಂದ್ ದಿನ ಎಲ್ಲಿ ಹೋಗ. ಮುಂಜಾನೆದ ಐತಿನ್ನ ಬ್ಯಾಡ ಹೌದಿಲ್ಲ? ಅದನ್ನ ತಿನ್ನೋಂಗಿಲ್ಲ. ಮತ್ತೊಂದು ನಮೂನಿ ಮಾಡೋದು. ಅದಕ್ಕೆ ನಮೂನಿ ಹಾಕೊಂಡು ಕೊಡ್ತೈತಿ. ಅದಕ್ಕೆ ತಿನ್ನುವ ಬೇಕು ಮೊದಲಂತ ಹೇಳ್ತಿದ್ರು. ತಿನ್ನುವ ಇದ್ದಾಗ ನಿನಗೆ ಅನುಭವ ಆಗ್ತೈತಿ. ಎಂತ ಮೊದಲು ಅದನ್ನು ಕಲ್ಕೋರಿ. ಏನ್ ತಿಂತಿ ಅದನ್ನ ಬಡಿತೀನಿ ಅಂತ. ಎಂಥ ಅನ್ನವಂತಿ ಅಂತ ಮನಸ್ಸಿನಲ್ಲಿ ತಯಾರಾಗ್ತದೆ. ರಜೋ ತಮೋ ಗುಣಗಳ ಇದ್ದಂಥ ಆಹಾರವನ್ನು ವರ್ಜನೆ ಮಾಡಬೇಕು. ಸತ್ವ ಪ್ರಧಾನವಾದಿದ್ದಂಥ ಆಹಾರವನ್ನು ನಾವು ಸ್ವೀಕಾರ ಮಾಡಬೇಕು. ಅಂದಾಗಿದ್ದ ಜ್ಞಾನ ಮಾಡ್ಕೊಳಕ್ ಬರ್ತೈತಿ. ಸತ್ವಾತ್ ಸಂಜಾಯತೆ ಜ್ಞಾನ ಮುಂದ. ಮನಸ್ಸು ಸತ್ವ ಪ್ರಧಾನ ಆಗ್ಬೇಕಾದ್ರೆ ಸಾತ್ವಿಕ ಆಹಾರವನ್ನು ನಾವು ತಗೋಬೇಕು. ರಜೋಗುಣ ತಮೋಗುಣ ಉಂಟು ಮಾಡುವಂಥ ಆಹಾರ ಅದು ತನ್ನ ಗುಣಧರ್ಮ ಅದು ತೋರಿಸೇ ಬಿಡ್ತೈತಿ. ಅದು ಪರಿಣಾಮ ಆಗೇ ಬಿಡ್ತೈತಿ ನಮ್ಗೆ. ಅದಕ್ಕೆ ಅದು ಶರಣೆ ಆಗ್ಬೇಕು. ನಾವು ಎಂಥದ್ದು ಉಣ್ಬೇಕು ತಿನ್ಬೇಕು ಅನ್ನೋದು ಬೇಕಲ್ಲ. ತಿನ್ನುವ ಇಲ್ಲ ಅಂದಾಗ ಇದರ ಅನುಭವ ಮಾಡ್ಕೊಳಕ್ ಬರ್ತೈತಿ.
ಅದಕ್ಕೆ ಅಂಥವೆಲ್ಲ ವರ್ಜ್ಯ ಮಾಡ್ಬೇಕು. ತಮೋ ಗುಣ ರಜೋಗುಣ ಉಂಟು ಮಾಡೋ ಆಹಾರವನ್ನು ಕಡಿಮೆ ಮಾಡೋದು. ಸಾಧಕ ಅಧ್ಯಾತ್ಮ ಸಾಧಕ ಇದನ್ನು ತಿಳ್ಕೊಬೇಕು ನಾವು. ಅದಕ್ಕೆ ಅವರು ಬಲ್ಲವರು ಅದನ್ನೆಲ್ಲ ನಿಯಮ ಪಾಲನೆ ಮಾಡ್ಕೊಂತ ಬಂದು ಆ ಸ್ಥಿತಿಯನ್ನು ಹೊಂದಿದ್ರು. ಹಸದ್ ಬಿಟ್ಟರೆ ತೀರ್ಪ ಏನ್ ಬೇಕಾದ್ ತಿಂದು ಬಿಡೋದು, ಅದು ಪರಿಣಾಮ ಆಗಿ ಬಿಡ್ತದೆ. ಬಿಡೋಣ್ರಿ. सकल साधु संत महाराज ಹಗ್ಗರ್ಗಿ ಕಾರ್ಯಕ್ರಮ ಐತಿ ನೋಡ್ರಿ ಇವತ್ತು.